ಕಳೆದ ದಿವಸ ಹರಿವಂಶದ ಹಿನ್ನೆಲೆಯಲ್ಲಿ ಹರಿವಂಶದ ವಿಷ್ಣು ಪರ್ವದ 116ನೇ ಅಧ್ಯಾಯದಲ್ಲಿ ತನ್ನ ಬಾಹುಬಲದಿಂದ ಉನ್ಮತ್ತನಾದಂಥ ಬಾಣಾಸುರ ಶಿವನನ್ನು ಕುರಿತು ಕೇಳಿದ, ನನ್ನನ್ನು ಎದುರಿಸಿ ಯುದ್ಧ ಮಾಡುವಂಥವ್ರು ಯಾರೂ ಈ ಜಗತ್ತಿನಲ್ಲಿ ಇಲ್ಲ ಅಂತಾಗಿದ್ದಾರೆ, ಹಾಗಾಗಿ ನನಗೆ ಜೀವನವೇ ವ್ಯರ್ಥ ಅಂತ ಅನಿಸ್ತಿದೆ. ನನ್ನನ್ನು ಎದುರಿಸಿ ಯುದ್ಧ ಮಾಡುವಂಥವ್ರು ಎಲ್ಲಿ ಸಿಗ್ತಾರೆ ಮತ್ತು ಯಾವತ್ತು ಸಿಗ್ತಾರೆ ಅನ್ನೋದನ್ನು ನೀನು ಹೇಳು ಅಂತ ಕೇಳಿದ್ದ. ನಿನ್ನ ಮಯೂರ ಧ್ವಜ ಏನಿದೆ, ಆ ಮಯೂರ ಧ್ವಜ ಒಮ್ಮೆ ಕತ್ತರಿಸಿ ಬಿದ್ದಾಗ ನಿನ್ನನ್ನು ಎದುರಿಸಿ ಯುದ್ಧ ಮಾಡುವಂಥವನೊಬ್ಬ ಸದ್ಯದಲ್ಲೇ ನಿನಗೆ ಸಿಗ್ತಾನೆ ಅಂತ ನೀನು ಶಕುನವನ್ನ ಸ್ವೀಕಾರ ಮಾಡಬಹುದು ಅಂತ ಹೀಗೆ ಹೇಳಿದ. ಅವನ ಮಂತ್ರಿಯಾದಂಥ ಕುಭಾಂಡ ಎಂಬಾತನಿಗೆ ಬಾಣ ಈ ವೃತ್ತಾಂತವನ್ನು ಬಂದು ವಿವರಿಸಿದ. ಅವರಿಬ್ಬರು ಮಾತಾಡ್ತಿದ್ದಾಗಲೇ ಮಯೂರ ಧ್ವಜ ಕತ್ತರಿಸಿ ಬಿತ್ತು. ರಾವಣ ಬಾಣಾಸುರ ಹರ್ಷಚಿತ್ತನಾದ, ಸದ್ಯದಲ್ಲೇ ನನಗೊಂದು ಯುದ್ಧ ಒದಗಲಿದೆ ಅಂತ ಹೇಳಿ. ಆದರೆ ಅವನ ಮಂತ್ರಿಯಾದಂಥ ಕುಭಾಂಡನಿಗೆ ತೀವ್ರ ಚಿಂತೆಯಾಯಿತು ಅನ್ನುವಲ್ಲಿಗೆ 116ನೇ ಅಧ್ಯಾಯ ಮುಕ್ತಾಯಾಗಿತ್ತು. ಅದೇ ಕಥೆ ಭಾಗವತದ ದಶಮಸ್ಕಂದದ 62ನೇ ಅಧ್ಯಾಯದಲ್ಲಿ ಏನು ವಿವರಿಸಲ್ಪಟ್ಟಿದೆ ಅಂತ ನೋಡಬೇಕು. ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳಿದರು, ಮಹಾತ್ಮನಾದಂತಹ ಬಲಿಚಕ್ರವರ್ತಿಯ ಕಥೆಯನ್ನು ನಿನಗೆ ನಾನು ಹಿಂದೆ ಹೇಳಿದ್ದೇನೆ. ಅವನು ವಾಮನಾವತಾರಿಯಾದಂತಹ ಪರಮಾತ್ಮನಿಗೆ 3 ಲೋಕಗಳನ್ನು ದಾನವಾಗಿ ಕೊಟ್ಟು ಬಿಟ್ಟ. ಅಂಥವನಿಗೆ 100 ಜನ ಮಕ್ಕಳಿದ್ದರು. ಅದರಲ್ಲಿ ಹಿರಿಯವನಾದವನೇ ಬಾಣಾಸುರ. ಶಿವನ ವಿಶೇಷ ಭಕ್ತನಾಗಿದ್ದ ಅವನು. ಅವನೇನು ದುಷ್ಟನಾಗಿರಲಿಲ್ಲ, ರಾವಣನಂತೆ ದುಷ್ಟನಾಗಿರಲಿಲ್ಲ, ಕೇವಲ ಉದ್ಧಟನಾಗಿದ್ದ ಅಷ್ಟೇ. ಸಮಸ್ತರಿಗೂ ಮಾನ್ಯನಾಗಿದ್ದ, ಉದಾರನಾಗಿದ್ದ, ಮಹಾಬುದ್ಧಿಶಾಲಿಯಾಗಿದ್ದ, ಸತ್ಯವೃತನಾಗಿದ್ದ. ಶೋಣಿತಪುರ ಅಂತೇಳಿ ಅವನ ವಾಸಸ್ಥಾನ, ಅಲ್ಲಿ ವಾಸ ಮಾಡ್ತಿದ್ದ. ಇವತ್ತಿನ ಈಶಾನ್ಯ ರಾಜ್ಯಗಳೇನಿವೆ, ಪೂರ್ವ ಮತ್ತು ಉತ್ತರ ದಿಕ್ಕಿಗಳ ನಡುವೆ ಇರುವಂತಹ ಈಶಾನ್ಯ ದಿಕ್ಕಿನ ರಾಜ್ಯಗಳು, ಅದರ ಸಮೀಪದಲ್ಲೇ ಈ ಶೋಣಿತಪುರವು ಕೂಡ ಬರೋದು ಕಂಡಿದೆ. ಶಂಕರನ ವರಪ್ರಸಾದದಿಂದ ಇಂದ್ರ ಮೊದಲಾದಂತಹ ದೇವತೆಗಳಿಗೆಲ್ಲರಿಗೂ ಕೂಡ ಆತ ಭಯಂಕರನಾಗಿದ್ದ. 1000 ತೋಳುಗಳು ಅವನಿಗಿದ್ದವು. ಶಂಕರನ ತಾಂಡವರಕ್ಕೆ ನಡೆಯುವಾಗ ಅವನಿಗೆ ಸೇವೆ ಸಲ್ಲಿಸುವುದು ಈ ಬಾಣಾಸುರನ ಒಂದು ಕರ್ತವ್ಯ ಆಗಿದ್ದಿರಬೇಕು ಪ್ರಾಯ. ನಾವು ಕಲ್ಲಿನ ದೇವರ ಎದುರು ಕೂತ್ಕೊಂಡು ಸೇವೆ ಮಾಡ್ತೀವಿ, ನಮ್ಮ ಸೇವೆಯನ್ನು ದೇವರು ಸ್ವೀಕಾರ ಮಾಡ್ತಾನೆ ಇಲ್ಲೂ ಗೊತ್ತಿಲ್ಲ. ಆದರೆ ಬಾಣಾಸುರ ಸ್ವಯಂ ಪರಶಿವನ ಸನ್ನಿಧಿಗೆ ಹೋಗಿ ಆತ ತಾಂಡವ ನೃತ್ಯ ಮಾಡುವಾಗ ತನ್ನ 1000 ತೋಳುಗಳಿಂದ ತಾಳ ಲಯಬದ್ಧವಾಗಿ ಮೃದಂಗ ಮೊದಲಾದ ವಾದ್ಯಗಳನ್ನು ನುಡಿಸ್ತಿದ್ದ. ಅದು 2 ಕೈ ಇದ್ದು ಯಾವುದೋ ಒಂದು ವಾದ್ಯವನ್ನು ಮಾತ್ರ ನುಡಿಸ್ತಿದ್ದ. 1000 ಕೈಗಳಿದ್ದರಿಂದ 500 ವಾದ್ಯಗಳನ್ನು ಏಕಕಾಲದಲ್ಲಿ ನುಡಿಸುವಂತ ಶಕ್ತಿ ಅವನಿಗೆ ಇದ್ದಿರಬೇಕು. ಒಂದು ದಿವಸ ಹಾಗೆ ಸೇವೆ ಮಾಡಿದ. ಆ ಮೃಡನನ್ನ ಸುಪ್ರಸನ್ನಗೊಳಿಸಿದ. ಏನು ಬೇಕು ನಿನಗೆ, ಯಾವ ವರವನ್ನು ಅಪೇಕ್ಷೆ ಪಡ್ತೀವಿ ಅಂತ ಮೃಡ ಇವನನ್ನು ಕೇಳಿದ. ನನ್ನ ರಾಜಧಾನಿಯನ್ನು ನೀನು ಯಾವಾಗಲೂ ರಕ್ಷಣೆ ಮಾಡಬೇಕು, ನನ್ನ ಪರಿವಾರಕ್ಕೆ ನಿನ್ನ ಸುರಕ್ಷೆ ಇರಬೇಕು ಅಂತ ಕೇಳ್ಕೊಂಡ. ಆಗಲಿ ಅಂದ ಶಿವ. ತನ್ನ 1000 ಕೈಗಳನ್ನು ಪರಮಾತ್ಮನಿಗೆ ಮುಗಿದು ಕೇಳಿದ, ನಮಸ್ಯೇತ್ವಾಂ ಮಹಾದೇವ ಲೋಕಾನಾಂ ಗುರುಮೀಶ್ವರಂ ಪುಂಸಾಂ ಅಪೂರ್ಣ ಕಾಮಾನಾಂ ಕಾಮಪೂರಾಂ ಅಂಗ್ರಿಪಂ. ದೇವಾದಿದೇವನಂತ ಮಹಾದೇವನೇ, ನೀನು ಸಮಸ್ತ ಚಿರಾಚರ ಜಗತ್ತಿಗೆ ಗುರುವಾಗಿದ್ದಿ. ನಾನು ನಿನಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತೇನೆ. ನಮ್ಮ ಎಲ್ಲರ ಅಭೀಷ್ಟಗಳನ್ನು ನೀನು ಈಡೇರಿಸಿಕೊಡ್ಬೇಕು. ನನಗೆ 1000 ತೋಳುಗಳನ್ನೇನು ನೀನು ಅನುಗ್ರಹಿಸಿಕೊಟ್ಟಿದ್ದಿ. ಆ 1000 ತೋಳುಗಳು ಇವತ್ತು ನನಗೆ ಭಾರವಾಗಿ ಪರಿಣಮಿಸಿವೆ. ಯಾಕಂದ್ರೆ ಆ ಲೋಕದಲ್ಲಿ ನಿನ್ನನ್ನು ಒಬ್ಬನನ್ನು ಬಿಟ್ಟು ನನ್ನನ್ನು ಎದುರಿಸುವಂಥವ್ರು ಬೇರೆ ಯಾರು ಇವತ್ತು ಸಿಗ್ತಾನೇ ಇಲ್ಲ. ಹಾಗಾಗಿ ಅವು ನನಗೆ ಭಾರವಾಗಿ ಪರಿಣಮಿಸಿವೆ. ನಾನೇನ್ ಮಾಡ್ಬೇಕಾಯ್ತು ಅಂದ್ರೆ ದಿಗ್ಗಜಗಳ ಕಡೆ ಹೋದೆ. ಅಷ್ಟ ದಿಗ್ಗಜಗಳು ಅಂತಿವೆ. ಸುಪ್ರತೀಕ, ಐರಾವತ, ಕುಮುದ, ಅಂಜನ ಮೊದಲಾದಂಥ ಅಷ್ಟ ದಿಗ್ಗಜಗಳಿವೆ. ಅಷ್ಟ ದಿಗ್ಗಜಗಳನ್ನ ಎದುರಿಸಬೇಕು ಅಂತ ಹೋದೆ. ಯಾಕಂದ್ರೆ ತೋಳಗಳ ತೀಟೆಯನ್ನು ಈಡೇರಿಸ್ಕೋಬೇಕಲ್ಲ. ಅದಕ್ಕಾಗಿ ದಿಗ್ಗಜಗಳ ಕಡೆ ಹೋದೆ. ಆ ದಿಗ್ಗಜಗಳು ಕೂಡ ಹೆದರಿ ಓಡಿ ಹೋದವು. ಭೂಮಿಯನ್ನು ಹೊತ್ತು ನಿಂತವು ಅಂತೇಳಿ ಪುರಾಣದಲ್ಲಿ ವರ್ಣನೆ ಇದೆ. ಅಂತಹ ದಿಗ್ಗಜಗಳು ಹೆದರಿ ಓಡಿ ಹೋದವು ನನ್ನ ಪರಾಕ್ರಮಕ್ಕೆ ಈಡಾಗದೆ.
ಮತ್ತೆ ಇನ್ನೇನು ಮಾಡಬೇಕು? ಹಾದಿಯಲ್ಲಿ ಸಿಕ್ಕಂತ ಎಷ್ಟೋ ಪರ್ವತಗಳನ್ನು ನೆಲಸಮ ಮಾಡಿದೆ, ಆ ನರಗಳ ಒತ್ತಡವನ್ನು ತಾಳದೆ. ಹಾಗಾಗಿ ನಾನು ಈಗ ಏನು ಮಾಡಬೇಕು ಅಂತ ಕೇಳ್ಕೊಂಡ. ಬಾಣಾಸುರನ ಈ ಮಾತುಗಳನ್ನು ಕೇಳಿ ಆ ಪರಮೇಶ್ವರನಿಗೆ ಕ್ರೋಧ ಬಂತು ಅಂತಿದೆ ಭಾಗವತದಲ್ಲಿ. ಹರಿವಂಶದಲ್ಲಿ ಕ್ರೋಧ ಏನು ಬರಲಿಲ್ಲ, ಕೇವಲ ಅಟ್ಟಹಾಸ ಮಾಡಿ ನಕ್ಕ ಆ ಬಾಣಾಸುರನಿಗೆ ಬೇಕಾದಂತಹ ಒಬ್ಬ ಯೋಧ ಅವನನ್ನು ಎದುರಿಸಿ ಯುದ್ಧ ಮಾಡುವಂಥವನು ಮುಂದೆ ಒಂದು ಕಾಲ ಸಿಗ್ತಾನೆ ಅಂತ ಅಷ್ಟೇ ಹೇಳಿದ. ಆದರೆ ಇಲ್ಲಿ ಸಿಟ್ಟು ಬಂತು ಅಂತಿದೆ ಭಾಗವತದಲ್ಲಿ. ಸಿಟ್ಟು ಬಂದು ಏನು ಹೇಳಿದ ಅಂದ್ರೆ, ನಿನ್ನ ರಥದ ಧ್ವಜ ದಂಡ ಅದು ಮುರಿದು ಬಿದ್ದಾಗ ನಿನಗೆ ಸಮಾನನಾದವನು ನಿನ್ನ ಜೊತೆಗೆ ಯುದ್ಧ ಮಾಡಿ ನಿನ್ನ ದರ್ಪವನ್ನು ಮುರಿತಾನೆ. ರಥದ ಧ್ವಜ ಅಂತಿದೆ, ಅಲ್ಲಿ ಮಯೂರ ಧ್ವಜ ಅಂತ ಪ್ರತ್ಯೇಕವಾಗಿದೆ. ಪರಶಿವ ಹೀಗೆ ಸಿಟ್ಟಿನಿಂದ ಮಾತು ಹೇಳಿದ್ರು ಇವನಿಗೆ ತಿಳಿಯಲೇ ಇಲ್ಲ ಅದು. ಆ ಮಾತು ಇವನ ತಲೆಗೆ ಹೋಗಲಿಲ್ಲ. ಭಾರಿ ಆನಂದ ಆಗಿಬಿಡ್ತು. ಯಾವನೋ ಒಬ್ಬ ನನ್ನ ಯುದ್ಧ ಮಾಡ್ತಾನಲ್ಲ ಅಂತ ಸಂತೋಷಪಟ್ಟ. ಶಂಕರ ಹೇಳಿದಂತೆ ಸದ್ಯದಲ್ಲಿ ನಿಮ್ಗೆ ಯುದ್ಧ ಆಗಲಿದೆ ಅಂತ ಎಲ್ಲರಿಗೂ ಬಂದು ಹೇಳಿದ. ಅಲ್ಲಿಗೆ ಭಾಗವತ ದಶಮಸ್ಕಂದದ 62ನೇ ಅಧ್ಯಾಯದ ಕಥೆ ಸ್ಥಗಿತ ಆಗಿದೆ. ಹರಿವಂಶದಲ್ಲಿ ಮತ್ತು ಭಾಗವತದಲ್ಲಿ ಎರಡೂ ಕಡೆ ಬಂದಂತೆ ಯುದ್ಧ ಒಂದು ಮುಂದೆ ಆಗಲಿದೆ ಅಂತ ನಮಗೆ ಬಾಣಾಸುರನಿಗೆ ಸೂಚಿತ ಆಯಿತು. ಅವನು ಯುದ್ಧ ಆಗುವುದನ್ನು ಕಾಯ್ತಾ ಕೂತ್ಕೊಂಡಿದ್ದ ಅನ್ನೋಲ್ಲಿಗೆ ಕಥೆ ನಿಂತಿದೆ. ಮುಂದಿನ ಕಥೆಯನ್ನು ನಾವು ಹರಿವಂಶದ ವಿಷ್ಣು ಪರ್ವದ 117ನೇ ಅಧ್ಯಾಯದಲ್ಲಿ ಗಮನಿಸಬೇಕು. ಭಗವಂತನಾದಂಥ ಶಂಕರ ಗಂಗಾ ನದಿಯ ತೀರದಲ್ಲಿ ಪಾರ್ವತಿಯ ಜೊತೆಗೊಮ್ಮೆ ವಿಹಾರ ಮಾಡ್ತಿದ್ದ. ಸುತ್ತಲೂ ಸಾವಿರಾರು ಜನ ಅಪ್ಸರೆಯರು ಗಂಧರ್ವರೆಲ್ಲರೂ ಕೂಡ ಆ ಪರಶಿವನನ್ನ ಹಾಡಿ ಹೊಗಳ್ತಾ ಇದ್ರು. ಪಾರಿಜಾತ ಮತ್ತು ಸಂತಾನ ಎಂಬತಕ್ಕಂಥ ಅವೆರಡು ಜೀವ ವೃಕ್ಷಗಳು. ಆ ವೃಕ್ಷಗಳ ಹೂವು ಮತ್ತು ಸುಗಂಧ ಎಲ್ಲ ಕಡೆ ಪಸರಿಸಿತ್ತು. ವೇಣು, ವೀಣಾ, ಮೃದಂಗ, ಪಣವ ಮೊದಲಾದಂಥ ಸಾವಿರಾರು ವಾದ್ಯಗಳ ಮಧುರ ನಿನಾದ ಅಲ್ಲಿ ಕೇಳಿ ಬರ್ತಾ ಇತ್ತು. ಕೆಂಪಾದಂಥ ವಸ್ತ್ರವನ್ನು ಉಟ್ಕೊಂಡಿದ್ದ ಪರಶಿವ ಭಕ್ತರ ಮನಸ್ಸಿಗೆ ಆನಂದದಾಯಕನಾಗಿದ್ದ. ಪುಷ್ಪಗಳ ಮಾಲೆಯನ್ನು ಧರಿಸಿದ್ದ. ಅಪ್ಸರೆಯರು ಅವನನ್ನು ಪೂಜೆ ಮಾಡ್ತಿದ್ರು. ಅದೇ ಸಂದರ್ಭದಲ್ಲಿ ಚಿತ್ರಲೇಖ ಅಂತ ಒಬ್ಬ ಅಪ್ಸರೆ ಇದ್ಲು. ಅವಳಿಗೆ ಯಾವಾಗ ಬೇಕಾದ್ರೂ ಯಾವುದಾದ್ರೂ ರೂಪವನ್ನು ಸ್ವೀಕಾರ ಮಾಡುವಂತಹ ಶಕ್ತಿ ಇತ್ತು. ಅವಳೇನು ಮಾಡಿದ್ಲು ಅಂದ್ರೆ ಮಹಾದೇವನನ್ನ ಪ್ರಸನ್ನಗೊಳಿಸಿದ್ಲು. ಹೇಗೆ ಪ್ರಸನ್ನಗೊಳಿಸಿದ್ಲು ಅಂದ್ರೆ ಪಾರ್ವತಿ ದೇವಿಯ ರೂಪವನ್ನು ತಾಳಿ ಮಹಾದೇವನನ್ನ ಪ್ರಸನ್ನಗೊಳಿಸಿದ್ಲು. ಆ ದೃಶ್ಯವನ್ನು ನೋಡಿ ಪಾರ್ವತಿಯು ಕೂಡ ಗಹಗಹಿಸಿ ನಗುವಂತಾಯ್ತು. ಅಟ್ಟಹಾಸ ಮಾಡಿ ನಕ್ಕಳು ಪಾರ್ವತಿ ಆ ದೃಶ್ಯವನ್ನು ನೋಡಿ. ವಿವಿಧ ಅಪ್ಸರೆಯರು ಕೂಡ ನಕ್ಕರು. ಪಾರ್ವತಿ ದೇವಿಯ ಮತ್ತು ಶಿವನ ಮನಸ್ಸಿಗೆ ಆಹ್ಲಾದ ಆಗುವಂತೆ ಅನೇಕ ಜನ ಗಂಧರ್ವರು ಅಪ್ಸರೆಯರೆಲ್ಲರೂ ಕೂಡ ನಾನಾ ರೀತಿಯಾದ ವೇಷಗಳನ್ನು ತಾಳಿ ಆ ಸ್ಥಳವನ್ನ ಅಲಂಕರಿಸಿದ್ರು. ಆ ಪರಶಿವನ ಗಣಗಳಿದ್ದು ಇದ್ದಾರಲ್ಲ, ಪಾರ್ಷದರು ಅಂತ ಹೇಳಿ, ಅವರೆಲ್ಲರೂ ಕೂಡ ವಿವಿಧ ರೀತಿಯಾದಂಥ ವೇಷಗಳನ್ನು ಧರಿಸಿದ್ರಲ್ಲ. ಅದರಲ್ಲಿ ಕೆಲವರು ಮಹಾದೇವನ ವೇಷವನ್ನೇ ಹಾಕೊಂಡಿದ್ರು. ಮಹಾದೇವನ ವೇಷವನ್ನೇ ಹಾಕೊಂಡು ಮಹಾದೇವನಂತೆ ಅಲಂಕರಿಸಿಕೊಂಡ್ರು. ಇನ್ನು ಉಳಿದ ಅಪ್ಸರೆಯರು ಮಹಾದೇವಿ ಅಂದ್ರೆ ಪಾರ್ವತಿಗೆ ಸಮಾನವಾದಂಥ ವೇಷವನ್ನು ಹಾಕೊಂಡ್ರು. ಹೀಗೆ ಪರಶಿವರ ಮತ್ತು ಪಾರ್ವತಿಯ ವಿವಿಧ ಲೀಲೆಗಳನ್ನು ಅವರೆಲ್ಲರೂ ಕೂಡ ಅನುಕರಿಸಿದರು. ಶಿವ ಮತ್ತು ಶಿವಶಕ್ತಿ ಅವರಿಬ್ರು ಗಂಗಾ ನದಿಗೆ ಇಳಿದು ಜಲಕ್ರೀಡೆಯನ್ನು ಕೂಡ ಆಡಿದರು. ಇದನ್ನ ನೋಡ್ತಾ ಇದ್ರು ಒಬ್ಳು ಹುಡುಗಿ. ಅವಳು ಯಾರಂದ್ರೆ ಬಾಣಾಸುರನ ಪುತ್ರಿ ಉಷಾದೇವಿ ಅಂತೇಳಿ. ಬಾಣಾಸುರ ತನ್ನ ಪತ್ನಿಯಾದಂಥ ಪಾರ್ವತಿ ಜೊತೆಗೂಡಿ ಅನೇಕ ಬಾರಿ ಇವನ ಬಾಣಾಸುರನ ಆಸ್ಥಾನದಲ್ಲಿ ಅಂದ್ರೆ ಅವನ ಶೋಣಿತಪುರದಲ್ಲೇ ವಾಸ ಮಾಡ್ತಿದ್ದ ಅಂತಿದೆ. ಹೀಗೆ ಶಿವ ಮತ್ತು ಶಿವಶಕ್ತಿ ಇಬ್ಬರು ಕೂಡ ಅಲ್ಲಿ ವಿಹಾರ ಮಾಡ್ತಿದ್ರಲ್ಲ, ಜಲಕ್ರೀಡೆ ಆಡ್ತಿದ್ರಲ್ಲ, ಅದನ್ನ ಇವಳು ನೋಡಿದ್ಲು. ಉಷಾ ಬಾಣಾಸುರನ ಮಗಳು ಅದನ್ನ ನೋಡಿದ್ಲು. ಅದನ್ನ ನೋಡಿದ ಕೂಡಲೇ ಈ ಒಂದು ಸಂಕಲ್ಪ, ಈ ಒಂದು ಆಲೋಚನೆ, ಈ ಒಂದು ಅಭಿಲಾಷೆ ಅವಳ ಮನಸ್ಸಿನಲ್ಲಿ ಮೂಡಿ ಬಂತು. ತನ್ನ ಪತಿಯೊಡನೆ ಸೇರಿ ಪಾರ್ವತಿ ದೇವಿ ಈ ತರ ವಿಹಾರ ಮಾಡ್ತಿದ್ದಾಳಲ್ಲ, ತನ್ನ ದಾಂಪತ್ಯ ಸುಖವನ್ನು ಅನುಭವಿಸ್ತಾ ಇದ್ದಾಳಲ್ಲ, ನಿಜವಾಗ್ಲೂ ಅವಳ ಧನ್ಯಳೇ ಸರಿ, ಅವಳ ಜೀವನ ಧನ್ಯವೇ ಸರಿ ಅಂತ ಹೀಗೆ ಅವಳಿಗೆ ಅನಿಸ್ತು ಮನಸ್ಸಿಗೆ. ಮನಸ್ಸಿನಲ್ಲೇ ಅಂದ್ಕೊಂಡ್ಲು, ಅವಳೇನು ಬಾಯಿ ಬಿಟ್ಟು ಹೇಳಲಿಲ್ಲ. ಬಾಯಿ ಬಿಟ್ಟು ಹೇಳದೇ ಇದ್ರೂ ಕೂಡ ಪಾರ್ವತಿ ದೇವಿ ಅವಳನ್ನು ಗಮನಿಸ್ತಿದ್ಲು. ಉಷಾದೇವಿಯನ್ನು ಗಮನಿಸಿದವಳಿಗೆ ಆ ಉಷೆಯ ಮನಸ್ಸಿನಲ್ಲಿದ್ದಂತಹ ಅಭಿಲಾಷೆ ತಿಳಿದು ಹೋಯಿತು. ಆಗ ಉಷಾದೇವಿಯನ್ನು ಅವಳು ಕರೆದು ಹೇಳಿದ್ಲು, ಉಷೇತ್ವಂ ಶೀಘ್ರಮಪ್ಯೇವಂ ಭರ್ತ್ರಾ ಸಹ ರಮಿಷ್ಯಸಿ ಯಥಾ ದೇವೋ ಮಯಾ ಸಾಧಂ ಶಂಕರ ಶತ್ರುನಾಶನಃ.
ಶತ್ರುನಾಶಕನಾದಂಥ ಮಹಾದೇವ ನನ್ನೊಡನೆ ಹೇಗೆ ಈ ತರ ಯಾವ ರೀತಿಯಲ್ಲಿ ವಿಹಾರ ಮಾಡ್ತಿದ್ದಾನಲ್ಲ, ಹಾಗೆ ನೀನು ಕೂಡ ನಿನ್ನ ಪತಿಯೊಡನೆ ಸೇರಿ ಸದ್ಯದಲ್ಲೇ ವಿಹಾರ ಮಾಡುವಳಿದ್ದೆ ಅಂತ ಒಂದು ಕಾಲ ಸದ್ಯದಲ್ಲೇ ಬರಲಿದೆ. ಯಾವಾಗ ಅದು ಅಂತಂದ್ರೆ, ವೈಶಾಖೇ ಮಾಸಿ ಹರ್ಮ್ಯಸ್ಥಾಂ ದ್ವಾದಶ್ಯಾಂ ತ್ವಾಂ ದಿನಕ್ಷಯೇ ಸಮಯಿಷ್ಯತಿ ಯತ್ ಸ್ವಪ್ನೆ ಸತೇ ಭರ್ತ ಭವಿಷ್ಯತಿ. ವೈಶಾಖ ಮಾಸದ ಶುಕ್ಲ ದ್ವಾದಶಿ ತಿಥಿಯ ಪ್ರದೋಷ ಕಾಲ, ಅಕ್ಷಯ ತೃತೀಯ ದಾಟಿದ ಮೇಲೆ ದ್ವಾದಶಿ ತಿಥಿಯ ಪ್ರದೋಷ ಕಾಲದಲ್ಲಿ ಉಪ್ಪರಿಗೆಯಲ್ಲಿ ನೀನು ಮಲಗಿದ್ದಾಗ ಒಬ್ಬ ಪುರುಷ ನಿನ್ನ ಕಾಣ್ತಾನೆ ಬಂದು, ಅವನೇ ನಿನಗೆ ಪತಿ ಆಗ್ತಾನೆ. ಆ ತಿಥಿ ಮೊದಲಾದವುಗಳನ್ನು ನೆನಪಿಟ್ಕೊಂಡಿರೋ ಆ ಬಂದಂಥವನು ನಿನ್ನ ಪತಿ ಆಗ್ತಾನೆ ಅಂತ ಹೇಳಿದ್ಲು ಪಾರ್ವತಿ ದೇವಿ. ಹೀಗೆ ಹೇಳಿದ ಕೂಡಲೇ ಬಾಣಾಸುರನ ಪುತ್ರಿಯಾದಂತಹ ಉಷಾದೇವಿಗೆ ಬಹಳ ಸಂತೋಷ ಆಯಿತು. ತನ್ನ ಸಾವಿರಾರು ಸಂಖ್ಯೆಯ ಸಖಿಯರು ದಾಸಿಯರೊಡಗೂಡಿ ಅಲ್ಲಿಂದ ಹೊರಟೋಗ್ಬಿಟ್ರು. ಅವರೆಲ್ಲರೂ ಅವಳಿಗೆ ಪರಸ್ಪರ ಹಾಸ್ಯ ಮಾಡ್ತಿದ್ರು. ಪಾರ್ವತಿ ದೇವಿ ಹೇಳಿದಂತೆ ಶೀಘ್ರದಲ್ಲೇ ನಿನಗೊಬ್ಬ ಗಂಡ ಸಿಗುವವನಿದ್ದಾನೆ, ಹಾಗಾಗಿ ನೀನು ಪಾರ್ವತಿ ದೇವಿ ಶಿವನ ಜೊತೆ ಸೇರಿ ವಿಹಾರ ಮಾಡಿದಂತೆ ಆ ದಾಂಪತ್ಯ ಸುಖವನ್ನು ಅನುಭವಿಸುವಳಿದ್ದಿ. ಪಾರ್ವತಿ ದೇವಿಯ ಮಾತು ಯಾವ ಕಾರಣಕ್ಕೂ ಸುಳ್ಳಾಗುವಂಥದ್ದಲ್ಲ. ಹಾಗಾಗಿ ನಿನ್ನ ಹಣೆಯಲ್ಲಿ ಪಾರ್ವತಿ ದೇವಿ ಈಗಾಗಲೇ ಒಬ್ಬ ಗಂಡನನ್ನು ಬರೆದಿಟ್ಟು ಬಿಟ್ಟಿದ್ದಾರೆ ಅಂತ ಆ ಸಖಿಯರು ಮತ್ತು ದಾಸಿಯರೆಲ್ಲರೂ ಕೂಡ ಆ ಉಷಾದೇವಿಗೆ ಮೇಲಿನ ಮೇಲೆ ಹಾಸ್ಯ ಮಾಡ್ತಿದ್ರು. ಅವಳು ಮೇಲಿಂದ ಮೇಲೆ ಅದೇ ಪ್ರಸಂಗವನ್ನು ತನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೋತಿದ್ಲು. ಹಲವಾರು ದಿವಸಗಳು ಕಳೆದು ಹೋದವು. ಆ ಗಂಗಾ ನದಿಯ ತೀರಕ್ಕೆ ವಿಹಾರ ಬಂದಂಥ ಆ ದೇವಸ್ತ್ರೀಯರು, ಗಂಧರ್ವ ಸ್ತ್ರೀಯರು, ಅಪ್ಸರ ಸ್ತ್ರೀಯರು, ದೇವತೆಗಳು, ಗಂಧರ್ವರೆಲ್ಲರೂ ಕೂಡ ತಮ್ಮ ತಮ್ಮ ತಾಣಗಳಿಗೆ ಹೊರಟು ಹೋದರು. ಶಿವಶಕ್ತಿ ಮತ್ತು ಶಿವ ಇಬ್ಬರು ಕೂಡ ಅದೃಶ್ಯರಾದರು. ಕೆಲವರು ಕುದುರೆಗಳ ಮೇಲೆ ಕೂತು ಪ್ರಯಾಣ ಮಾಡಿದ್ರು, ಕೆಲವರು ಪಲ್ಲಕ್ಕಿಗಳ ಮೇಲೆ, ಕೆಲವರು ಆನೆಗಳ ಮೇಲೆ. ಹೀಗೆ ಅನೇಕ ರೀತಿಯ ದೇವತಾ ಗಣದವರು ತಮ್ಮ ತಮ್ಮ ವಾಹನಗಳ ಮೇಲೆ ಪ್ರಯಾಣ ಮಾಡಿದ್ರು. ಆ ಎಲ್ಲ ಸಂಭ್ರಮ ಉತ್ಸಾಹ ಮುಗಿದು ಹೋದ ಮೇಲೆ ಉಷಾದೇವಿಯ ಮನಸ್ಸು ಶೂನ್ಯವಾಯಿತು. ಅವರೆಲ್ಲ ಇರೋ ತನಕ, ಶಿವ ಮತ್ತು ಶಿವಶಕ್ತಿಯ ಸನ್ನಿಧಾನ ಅಲ್ಲಿರೋ ತನಕ ಅವಳು ಹೇಗೋ ಮನಸ್ಸನ್ನ ಹಿಡಿದಿಟ್ಕೊಂಡಿದ್ಲು. ಆದ್ರೆ ಒಮ್ಮೆ ಅವರೆಲ್ಲ ಹೊರಟು ಹೋದ್ಮೇಲೆ ಅವಳ ಮನಸ್ಸು ಶೂನ್ಯವಾಯಿತು. ಶೂನ್ಯವಾದಂತಹ ಮನಸ್ಸಿನಲ್ಲಿ ತಾನು ತನ್ನ ಪತಿಯನ್ನ ಯಾವಾಗ ಸೇರ್ತೀನಿ ಅನ್ನುವಂತಹ ಅಭಿಲಾಷೆ ತುಂಬಿಕೊಂಡಿತ್ತು. ಪಾರ್ವತಿ ದೇವಿಯ ಮಾತನ್ನು ಸದಾ ತನ್ನ ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ತಾ ಇದ್ಲು. ಅವಳ ತನ್ನ ಗಂಡನನ್ನು ಕುರಿತಾದ ಚಿಂತನೆ ಎಲ್ಲಿಗೆ ತಗೊಂಡು ಹೋಯ್ತಂದ್ರೆ ಅವಳನ್ನ ರಾತ್ರಿಯಲ್ಲಿ ಅವಳು ನಿದ್ದೆಯನ್ನೂ ಮಾಡಲಿಲ್ಲ, ಹಗಲಿನಲ್ಲಿ ಊಟವನ್ನೂ ಮಾಡಲಿಲ್ಲ. ಏಕಾಂತದಲ್ಲಿದ್ದಾಗ ತಾನೇ ಅಳ್ತಾ ಇದ್ಲು. ಆಕಾಶದಲ್ಲಿ ಹುಟ್ಟಿದಂತಹ ಚಂದ್ರನನ್ನು ನೋಡಿ ಅವನಿಗೆ ಶಾಪ ಹಾಕ್ತಿದ್ಲು. ಚಂದ್ರನ ಶೀತಲವಾದಂಥ ಕಿರಣಗಳು ನನಗೆ ಬಾಧೆಯನ್ನು ಕೊಡ್ತಾ ಇವೆ ಅಂತ ಹೇಳಿ ದಿನನಿತ್ಯದಂತೆ ಅಲಂಕಾರ ಮಾಡ್ಕೊಳ್ಳಿಲ್ಲ, ಗಂಧವನ್ನು ಪೂಸಿಕೊಳ್ಳಿಲ್ಲ. ವಿರಹಾಗ್ನಿಯಿಂದ ಬೆಂದು ಹೋಗಿದ್ದವಳು, ಕಾಮದೇವನ ಬಾಣಗಳಿಂದ ಪೀಡಿತಳಾಗಿದ್ದಳು. ಯಾವುದೇ ರೋಗಗ್ರಸ್ತವಾಗಿರಲಿಲ್ಲ ಅವಳು, ರೋಗ ಏನು ಬಂದಿರಲಿಲ್ಲ ಹಾಗೆ ನೋಡಿದರೆ. ಆದರೆ ರೋಗಗ್ರಸ್ತವಾಗಿರಬಹುದೇನೋ ಅಂತ ಅವಳ ಸಖಿಯರಿಗೆ, ದಾಸಿಯರಿಗೆ ಸಂದೇಹ ಬಂತು. ಅವರೆಲ್ಲರೂ ಕೂಡ ಅವಳನ್ನ ವಿವಿಧ ರೀತಿಯಿಂದ ಉಪಚಾರ ಮಾಡಿದರು. ಏನು ಉಪಚಾರ ಮಾಡಿದ್ರು? ಚಂದ್ರವನ್ನು ತಂದು ಹಚ್ಚಿದ್ರು. ಅವಳಾಗಿ ಚಂದ್ರವನ್ನು ಹಚ್ಕೊಳ್ತಿರ್ಲಿಲ್ಲ, ಆದ್ರೆ ಅವಳೆಲ್ಲರೂ ತಂದು ಚಂದ್ರವನ್ನು ಹಚ್ಚಿದ್ರು ಅವಳ ಹೃದಯ ಬೇಯ್ತಾ ಇತ್ತು. ಕಪೋಲಗಳು ಬೀಳಿಸಿಕೊಂಡವು, ಕಣ್ಣುಗಳಲ್ಲಿ ಸದಾ ನೀರು ಹರಿತಾ ಇತ್ತು. ಆಕಳಿಕೆ ಮತ್ತು ಆಯಾಸಗಳು ಹೆಚ್ಚಾದವು, ತೂಕಡಿಸ್ತಾ ಇದ್ಲು. ಗಾಳಿ ಬೀಸ್ತಿದ್ರು, ಪ್ರಶ್ನೆ ಕೇಳ್ತಿದ್ರು, ಏನಾಗಿದೆ ನಿನಗೆ ಅಂತ ಕೇಳ್ತಿದ್ರು. ಅದು ಅವಳು ಮಾತ್ರ ಏನೂ ಹೇಳ್ತಿರ್ಲಿಲ್ಲ. ಕಾವ್ಯಥ ಕಿಂ ಶರೀರಂತೆ ಕಿಮಿದಂ ತವ ಭಾಮಿನಿ ಕಿಂ ತುಭ್ಯಂ ರೋಚತೆ ದೇವಿ ತದ ಆಖ್ಯಾಹಿ ವರಾನನೆ. ಯಾವ ಕಾರಣದಿಂದಾಗಿ ಇಂಥ ಒಂದು ವ್ಯಥೆ ನಿನಗಾಗಿದೆ? ನಿನ್ನ ಶರೀರದ ಸ್ಥಿತಿ ಹೀಗೇಕೆ ಹದಗೆಟ್ಟಿದೆ? ಸುಮುಖಳೆ, ಇದನ್ನೆಲ್ಲವನ್ನು ವಿವರಿಸಿ ಹೇಳು, ಏನಾದರೂ ನಾವು ಕ್ರಮ ತಗೊಳ್ಬಹುದು ಅಂದ್ರೆ ಅವರು. ಅಸಾಧ್ಯವಾದಂಥ ಈ ರೋಗ ನಿನಗೆ ಎಲ್ಲಿಂದ ಬಂತು? ಈ ಸಾರಿಕಾ ಅನ್ನುವಂಥ ಪಕ್ಷಿಗಳು, ನೀನೇ ಸಾಕಿದಂಥ ಪಕ್ಷಿಗಳು, ಇವು ನಿನ್ನ ಸುತ್ತಲೂ ಬಂದು ನೆರೆದಿವೆ. ನಿನಗೆ ಮನಸ್ಸಿಗೆ ಅನುಕೂಲವಾದಂತಹ, ಮನಸ್ಸಿಗೆ ಸಂತೋಷ ಆಗುವಂಥ ಮಾತುಗಳು ನಾವು ಆಡ್ತಾ ಇವೆ. ಈ ನೀಲವರ್ಣದ ಗಿಣಿಗಳು ಇಲ್ಲಿವೆ, ಅವುಗಳು ಪುರುಷರಂತೆ ಮಾತಾಡ್ತಾ ಇವೆ. ಶುಕಾಹ ನೀಲತಮಾಹ, ನೀಲಿ ಬಣ್ಣದ ಶುಕಗಳು. ಆದ್ರೆ ಅವುಗಳ ಮಾತುಗಳಿಗೆ ನೀನು ಪ್ರತ್ಯುತ್ತರ ಕೊಡ್ತಿಲ್ಲ. ನಿನ್ನ ತಂದೆ ಮಹಾವೀರ, ದೇವತೆಗಳಿಗೂ ದುರ್ಜಯನಾದವನು, ಭೂಮಂಡಲದಲ್ಲಿ ಅವನನ್ನು ಎದುರಿಸಿ ಯಾರೂ ನಿಲ್ಲಲಾದವರು.
ಅಮರಾವತಿಯನ್ನು ಕೂಡ ಅವನು ಜಯಿಸಿ ಬಂದಂಥವನು, ಸ್ವರ್ಗದ ರಾಜಧಾನಿಯನ್ನ. ನಿನ್ನ ಶೋಣಿತಪುರದ ವೈಭವ ಇದು. ಈ ವೈಭವಕ್ಕೆ ಕಲಶವಿಟ್ಟಂತೆ ಸ್ವಯಂ ಮಹಾದೇವ ತನ್ನ ಪತ್ನಿಯಾದಂಥ ಮಹಾದೇವಿಯೊಡನೆ ಶೂಲಹಸ್ತನಾಗಿ ಇಲ್ಲಿ ಬಂದು ನಿಂತು ಬಿಟ್ಟಿದ್ದಾನೆ. ಹೀಗಿರುವಾಗ ನಿನಗೇನು ಕೊರತೆ? ಮತ್ತು ಸ್ವಯಂ ಮಹಾದೇವಿಗೆ ಏನು ಮಾತು ಹೇಳಿದ್ದಾನಂದ್ರೆ, ಈ ಬಾಣಾಸುರನನ್ನು ನಿನ್ನ ಮಗ ಅಂತ ಪರಿಗಣನೆ ಮಾಡು ಅಂತ ಹೇಳ್ತಾನೆ. ಆ ಅರ್ಥದಲ್ಲಿ ನೀನು ಬಾಣಾಸುರನ ಮಗಳಾದವಳು, ಪಾರ್ವತಿ ದೇವಿ ನೀನು ಮೊಮ್ಮಗಳಾಗಬೇಕು. ಹಾಗಲ್ಲಿಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ. ಹೀಗೆಲ್ಲ ಹೇಳಿರುವಾಗ, ಇಷ್ಟೊಂದು ಸುರಕ್ಷೆ ನಿನಗಿರುವಾಗ, ಇಷ್ಟೊಂದು ಅಭಯ ನಿನಗಿರುವಾಗ ನಿನಗೆ ಭಯ ಎಂಥದ್ದು? ಪೂರ್ಣಚಂದ್ರನಂತೆ ಇರುವಂಥ ನಿನ್ನ ಮುಖದಲ್ಲಿ, ಮುಖ ಅನ್ನುವಂಥ ಚಂದ್ರ ಇವತ್ತು ಮೋಡ ಕವಿದ ಚಂದ್ರನಂತೆ ಕಾಂತಿಹೀನಾಗಿ ಬಿಟ್ಟಿದೆ. ಇದಕ್ಕೇನು ಕಾರಣ? ಭೋಜನ ತಯಾರಾಗಿದೆ ಹೇಳು ಅಂತ ಊಟ ಮಾಡಿಸಕ್ಕೆ ಪ್ರಯತ್ನ ಪಟ್ಟರು. ತಾಂಬೂಲ ಅಂದ್ರೆ ನಿನಗೆ ಬಹಳ ಇಷ್ಟ, ತಾಂಬೂಲವನ್ನು ನೀನು ತಗೊಳ್ತಿಲ್ಲ. ಅಥವಾ ಯಾವುದಾದ್ರೂ ಬೇಡ ಆದ್ರೂ ಹೇಳು, ನಿನಗೇನು ತೊಂದರೆ ಆಗಿದೆ ನೀನು ಹೇಳು ಅಂತ ಹೇಳಿಲ್ಲ ಆ ಸಖಿಯರು. ಅವಳೇನು ಹೇಳಲೇ ಇಲ್ಲ. ಉಷಾದೇವಿಯ ಅನಾರೋಗ್ಯದ ವಿಷಯವಾಗಿ ಅನೇಕ ಜನ ಅನೇಕ ರೀತಿಯಾಗಿ ಮಾತಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ನೋಡಿದ್ರು ಕೆಲವು ದಾಸಿಯರು ಕೊನೆಗೆ ಹೋಗಿ ಉಷಾದೇವಿಯ ತಾಯಿಗೆ ವರದಿ ಮಾಡಿದ್ರು. ಇಷ್ಟು ದಿವಸ ತಾಯಿಗೆ ರಾಜಕಾರ್ಯದ ನಡುವೆ ಮಗಳ ಆರೋಗ್ಯ ವಿಚಾರಿಸಿ ಪುರುಸೊತ್ತಿರ್ಲಿಲ್ಲ ಏನೋ ಅಂತೂ ಒಂದು ದಿವಸ ತಾಯಿಗೆ ಬಂದು ವರದಿ ಮಾಡಿದ್ರು. ಅಥವಾ ನೋಡಿದ್ರು ತಾಯಿಗೆ ತಿಳಿಯದಂತೆ ತನ್ನ ಸ್ವರೂಪವನ್ನು ಮುಚ್ಚಿಟ್ಕೊಂಡಿದ್ಲೋ ಏನೋ ಅವಳು. ಮಹಾರಾಣಿ ರಾಜಪುತ್ರಿ ಜಲಕ್ರೀಡೆಯಿಂದ ಬಂದ ನಂತರ ಮೂಕಳೇನು ಅನ್ನುವಂತೆ ಕಾಣಿಸ್ತಿದ್ದಾಳೆ. ಮಾತೇ ಆಗ್ತಿಲ್ಲ ನಮ್ಮ ಯಾರ ಜೊತೆಗೂ ಕೂಡ. ಒಬ್ಬರ ಸಂಗಡವೂ ಮಾತಿಲ್ಲ, ಕೇಳಿದಂಥ ಪ್ರಶ್ನೆಗೆ ಉತ್ತರವಿಲ್ಲ. ರಾಜಕುಮಾರಿಗೆ ಈ ಮೋಹ ಯಾಕೆ? ಮಾತಾಡದೆ ಮೌನವನ್ನು ಯಾಕೆ ಧರಿಸಿದ್ದಾಳೆ? ಯಾವಾಗಲೂ ಮಲಗಿರ್ತಾಳಲ್ಲ, ಇವಳ ಮುಖ ಬಾಡಿ ಹೋಗಿದೆ ಯಾಕೆ? ಕೂಡಲೇ ವೈದ್ಯರನ್ನು ಕರಿ ಅಂದ್ರು. ಯಾಕೆಂದ್ರೆ ರಾಜಪುತ್ರಿಯ ಈ ಶರೀರ ಶಿರೀಷ ಪುಷ್ಪದಂತೆ ಸುಕೋಮಲವಾಗುತ್ತೆ. ಅಂಥ ಕೋಮಲವಾದಂಥ ಶರೀರ ಇಂಥ ಪ್ರಬಲವಾದ ಪೀಡೆಯನ್ನು ಸಹಿಸಿಕೊಂಡಿದ್ದು ಹೇಗೆ? ಹಾಗಾಗಿ ಕೂಡಲೇ ರಾಜವೈದ್ಯರನ್ನು ಕರೆಸು ಅಂದ್ರು ದಾಸಿಯರು. ಮಹಾರಾಣಿ ಕೂಡಲೇ ಮೇಲೆದ್ದು ಹೋಗಿ ಆ ಉಷಾದೇವಿದ್ದ ಸ್ಥಳಕ್ಕೆ ಬಂದ್ಲು. ಅವಳಿಗೆ ಏನು ಕಷ್ಟ ಬಂದಿದೆ ಅಂತ ಪರಿಶೀಲನೆ ಮಾಡಿದ್ಲು. ಅವಳಿಗೂ ಗೊತ್ತಾಗಲಿಲ್ಲ. ತನ್ನ ಕೋಮಲವಾದಂತಹ ಹಸ್ತದಿಂದ ರಾಜಪುತ್ರಿಯ ಹಸ್ತವನ್ನು ಅನಾಯಾಸವಾಗಿ ಹಿಡಿದು ರಕ್ತ ಇದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡಿದ್ಲು. ಉಗುರುಗಳನ್ನು ನೋಡಿದ್ಲು ಮತ್ತು ಉಷಾದೇವಿಯನ್ನ ಪ್ರಶ್ನಿಸಿದ್ಲು. ಕಿಮಸ್ತಿ ತವ ಕಲ್ಯಾಣಿ ಕಾ ವ್ಯಥಾ ತವ ವರ್ತತೆ ಏದೇ ವೈದ್ಯಾಹ ಸಮಾಜಕ್ಕೆ ಪೃಚ್ಛಂತಿ ಭವತೀಂ ಭೀತತ. ವೈದ್ಯರು ಬರೋರಿದ್ದಾರೆ, ಬಂದು ಜಿಜ್ಞಾಸೆ ಮಾಡ್ತಾರೆ, ನಿನಗೇನು ಸಮಸ್ಯೆ ಹೇಳು ಅಂದಳು. ವೈದ್ಯರು ಮಹಾರಾಣಿಗೆ ಹೇಳಿದ್ರು, ನಮಗೇನು ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ರಾಜಪುತ್ರಿ ತನ್ನ ಸಖಿಯರ ಜೊತೆಗೆ ಜಲಕ್ರೀಡೆ ಆಡಬೇಕು ಅಂತ ಹೋಗಿದ್ದಳು. ಪಾರ್ವತಿ ದೇವಿ ಮತ್ತು ಶಿವ ಜಲಕ್ರೀಡೆ ಆಡಿದ್ದನ್ನು ನೋಡಿದ್ಲು. ಇವಳು ಕಷ್ಟಪಟ್ಟಿದ್ದಕ್ಕೆ ಆ ದೃಶ್ಯವೇ ಕಾರಣ ಆಗಿದ್ದಿರಬಹುದು, ಆ ದೃಶ್ಯದ ನೋಟವೇ ಕಾರಣ ಆಗಿದ್ದಿರಬಹುದು. ಹಾಗೆ ನಮಗನಿಸ್ತದೆ. ಶ್ರಮದಿಂದ ಅವಳ ಶರೀರಕ್ಕೆ ದೌರ್ಬಲ್ಯ ಉಂಟಾಗಿದೆ. ಮೇಲಿಂದ ಮೇಲೆ ಅವಳಿಗೆ ಬಿಕ್ಕಳಿಕೆ ಬರ್ತಿದೆ. ಆದ್ರೆ ಈ ರೋಗದಿಂದ ನೀನೇನು ಭಯ ಪಡಬೇಕಾಗಿಲ್ಲ, ಆ ದೃಶ್ಯವೇ ಕಾರಣ ಆಗಿದ್ದಿರ್ಬೇಕಷ್ಟೇ ಅಂದ್ರು ಆ ವೈದ್ಯರು. ಆಗ ಮಹಾರಾಣಿ ಹೇಳಿದ್ನು, ಅದೆಲ್ಲ ಸರಿ, ನಾನು ಹೇಳೋದನ್ನು ಸ್ವಲ್ಪ ಗಮನಿಸಿ. ಜ್ವರ ರೋಗ ಪರಿಹಾರ ಆಗಬೇಕು ಅಂತ ಹೇಳಿ ಇವಳ ವಕ್ಷಸ್ಥಳದಲ್ಲಿ ಚಂದನವನ್ನು ಲೇಪಿಸಿದ್ದಾರೆ. ಆ ಚಂದನವೇ ಪದ ಅಂತ ಕುದಿತಿದೆ. ಅವಳ ಶರೀರ ಕುದಿಯೋದು ಹೋಗ್ಲಿ, ಚಂದನವೇ ಕುದಿತಾ ಇದೆ. ಶರೀರ ಬಹಳ ಬಿಸಿಯಾಗಿದೆ, ಬೆವರು ಸುರಿದು ಹೋಗ್ತಾ ಇದೆ, ಬಹಳವಾಗಿ ಬಾಯಾಡ್ತಾ ಇದ್ದಾಳೆ. ಆದರೆ ಹಸಿವೆಯೂ ಇದ್ದಂತಿಲ್ಲ, ಏನಂತನೂ ತಿಂತಾ ಇಲ್ಲ, ಏನೂ ಕುಡಿತಾನೂ ಇಲ್ಲ. ಶಾಸ್ತ್ರವನ್ನು ಪರಿಶೀಲನೆ ಮಾಡಿ ಇದೇನು ರೋಗ ಅಂತ ಹೇಳಿ ಆ ವೈದ್ಯರು ಹೇಳಿಲ್ಲ, ತಿಳ್ಕೊಳ್ಳಿಲ್ಲ ಅಂತ ಕಾಣಿಸ್ತದೆ ತಾಯಿ ಏನ್ ಕಾರಣ ಇದ್ದಿರ್ಬೇಕು ಅಂತ ಹೇಳಿ. ಶಿವಪಾರ್ವತಿಯರು ಜಲಕ್ರೀಡೆ ಆಡುವಾಗ ಅಲ್ಲಿ ಹಲವಾರು ಸ್ತ್ರೀಯರು ಸೇರಿದ್ರು. ರಾಜಪುತ್ರಿ ಉಷಾದೇವಿ ಅಪ್ರತಿಮವಾದಂತಹ ರೂಪ ಸಂಪತ್ತುಳ್ಳವಳು. ಅಲ್ಲಿ ನೆರೆದಿರುವಂತಹ ಸ್ತ್ರೀಯರೆಲ್ಲರೂ ಕೂಡ ಇವಳ ಸೌಂದರ್ಯವನ್ನು ದೃಷ್ಟಿಸಿ ನೋಡಿದ್ರು. ಆ ದೃಷ್ಟಿ ದೋಷವೇ ಇವಳ ರಾಜಪುತ್ರಿಯ ಕಷ್ಟಕ್ಕೆ ಕಾರಣವಾಗಿದೆ. ಹಾಗಾಗಿ ಬಿಳಿಯ ಸಾಸಿವೆಯನ್ನು ತೆಗೆದುಕೊಂಡು ಬಾ, ಬಿಳಿಯ ಸಾಸಿವೆಯನ್ನು ತಂದು ರಕ್ಷಾ ಮಂತ್ರಗಳಿಂದ ಅಭಿಮಂತ್ರಣ ಮಾಡಿ ನಿವಾಳಿಸು ಮತ್ತು ಅಭಿಮಂತ್ರಿತವಾದಂತಹ ನೀರಿನಿಂದ ಅವಳಿಗೆ ಸ್ನಾನ ಮಾಡಿಸು. ಅದರಿಂದ ದೃಷ್ಟಿ ದೋಷ ನಿವಾರಣೆ ಆಗಬಹುದು ಅಂದ್ರು ಆ ರಾಜವೈದ್ಯರು. ವೈದ್ಯರೆಲ್ಲ ಹೊರಟೋದ್ರು. ಹೋಗುವಾಗ ಉಷಾರಾಣಿ ಎದುರಿಗೆ ಹೇಳಲಿಲ್ಲ, ಸ್ವಲ್ಪ ಆ ಕಡೆ ಕರ್ಕೊಂಡು ಹೋಗಿ ಹೇಳಿದ್ದಿರ್ಬೇಕು. ಕಾಮಜನಿತವಾದಂತಹ ವ್ಯಥೆ ನಿನ್ನ ಮಗಳಿಗೆ ಇದ್ದಿರಬಹುದು ಅಂತ ಆ ಮಹಾರಾಣಿಯ ಕಿವಿಯಲ್ಲಿ ಒಂದು ಬಾಯಿ ಇತ್ತು ಆ ವೈದ್ಯರು. ಆಗ ಮಹಾರಾಣಿ ಸ್ವಲ್ಪ ತಿಳಿತೇನೋ,
ಮಹಾರಾಣಿ ಆ ಮಗಳನ್ನ ಮತ್ತು ಆ ಮಗಳ ಮನಸ್ಸನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿಲ್ಲ. ಪುನಃ ಪುನಃ ಕೇಳಿದ್ಲು. ಬಹಳ ಹೊತ್ತು ಕೇಳಿದ್ಮೇಲೆ ಉಷೆ ಬಿಕ್ಕಿ ಹತ್ತು ತಾಯಿಗೆ ಹೇಳಿದ್ಲು, ನಿಮ್ಮ ಮಾತನ್ನು ನನಗೆ ಕೇಳಬೇಕು ಅಂತ ಅನಿಸ್ತಾ ಇಲ್ಲ, ನಿಮ್ಮ ಜೊತೆ ಮಾತಾಡಬೇಕು ಅಂತೂ ಅನಿಸ್ತಿಲ್ಲ, ಊಟ ಮಾಡ್ಲಿಕ್ಕೆ ಮನಸ್ಸೂ ಇಲ್ಲ, ಯಾವುದೇ ಉತ್ಸವವನ್ನು ನೀವು ನನಗಾಗಿ ಮಾಡಿದ್ರು ಆ ಉತ್ಸವದಲ್ಲಿ ಭಾಗವಹಿಸಬೇಕು ಅಂತ ನಮಗೆ ಅನಿಸ್ತಾನೂ ಇಲ್ಲ. ಇಷ್ಟು ಹೇಳಿ ಉಷಾ ಸುಮ್ಮನೆ ಆಗ್ಬಿಟ್ಲು. ನೆರೆದಿರುವಂಥವರೆಲ್ಲರೂ ಪರಸ್ಪರ ಮುಖ ನೋಡ್ಕೊಂಡು ಸುಮ್ಮನೆ ಆದ್ರು. ಮದುವೆ, ಈ ರಾಜಕುಮಾರಿಗೆ ಈಗ ಮದುವೆ ಆಗುವಂಥ ವಯಸ್ಸು. ಇವಳು ತನ್ನ ವಯಸ್ಸಲ್ಲಿ ತನ್ನ ಬಾಯಿಯಿಂದ ಏನನ್ನು ವ್ಯಕ್ತವಾಗಿ ಹೇಳಿಯಾಳು, ಏನು ಹೇಳಲಿಕ್ಕಿಲ್ಲ. ಆದರೆ ತನ್ನ ತಂದೆ ತಾಯಿಯೊಂದಿರ ಪ್ರಯತ್ನದಿಂದ ಮತ್ತು ಅವರ ಪ್ರಸನ್ನತೆಯಿಂದ, ಶಿವಶಕ್ತಿಯರ ಅನುಗ್ರಹದಿಂದ ಶೀಘ್ರದಲ್ಲೇ ಅವಳು ಒಬ್ಬ ಅನುರೂಪನಾದಂಥ ಪತಿಯನ್ನು ಪಡ್ಕೊಳ್ಬಹುದು ಅಂತ ಅವರೆಲ್ಲರೂ ಮಾತಾಡ್ಕೊಂಡ್ರು. ವೈಶಾಖ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಬಂತು ಒಂದು ದಿವಸ, ಹಿಂದೆ ಹೇಳಿದಂತೆ. ಆ ಮಾತನ್ನೆಲ್ಲರೂ ಮರೆತು ಬಿಟ್ಟಿದ್ರು. ತನ್ನ ಸಖಿಯರಿಂದ ಪರಿವೃತಳಾಗಿ ಉಷಾದೇವಿ ಉಪ್ಪರಿಗೆಯಲ್ಲಿ ಮಲ್ಕೊಂಡಿದ್ಲು. ಆ ಸಂದರ್ಭದಲ್ಲಿ ಅವಳ ಸ್ವಪ್ನದಲ್ಲಿ ಪಾರ್ವತಿ ತಿಳಿಸಿದಂತೆ ಸುಂದರಾಕಾರದ ಪುರುಷರೊಬ್ಬ ಬಂದ. ಅವನ ಸ್ಪರ್ಶದಿಂದ ಬಿಡಿಸ್ಕೊಳ್ಬೇಕು ಅಂತ ಅವಳು ಪ್ರಯತ್ನ ಪಟ್ಲು. ಆದರೆ ಅವಳು ಮನಸ್ಸಿಗೆ ಆಘಾತ ಆಯಿತು. ಅರ್ಧರಾತ್ರಿಯಲ್ಲಿ ಗಟ್ಟಿಯಾಗಿ ಆಕ್ರೋಶ ಮಾಡಿ ಮೇಲೆತ್ತಳು. ಸುತ್ತಮುತ್ತಲ ಸ್ನೇಹಿತರಿದ್ರು, ಅವರು ಎಲ್ಲರೂ ಎದ್ರು. ಚಿತ್ರಲೇಖ ಅಂತನ್ನುವಂಥವಳು ಒಬ್ಬಳು ವಿಶಿಷ್ಟವಾದ ಸ್ನೇಹಿತಳು ಈ ಉಷಾದೇವಿಗೆ. ಭಯ ಪಡಬೇಡ, ಯಾವ ಕಾರಣದಿಂದಾಗಿ ಈ ಥರ ಪರಿತಾಪ ಮಾಡ್ತಿದ್ದಿ, ಬಲಿಚಕ್ರವರ್ತಿಯ ಮೊಮ್ಮಗಳು ನೀನು, ಬಾಣಾಸುರನ ಮಗಳು, ವಿಖ್ಯಾತಳಾಗಿದ್ದಿ, ನಿನಗೇನು ಭಯ? ನಿನ್ನ ತಂದೆ ಅಂತ ಬಾಣಾಸುರ ದೇವತೆಗಳಿಗೂ ಕೂಡ ಭಯಂಕರನಾದವನು, ನೀನು ಭಯ ಪಡುವಂಥ ಕಾರಣ ಇಲ್ಲ, ಎದ್ದು ಕೂತ್ಕೋ, ನಿನಗೆ ಮಂಗಳವಾಗಲಿ. ಇಷ್ಟು ಸುರಕ್ಷಿತವಾದಂಥ ಅರಮನೆಯಲ್ಲಿ ನೀನಿದ್ದಿ, ಅರಮನೆಯಲ್ಲಿ ನಿನಗೆ ಭಯ ಆಗುವಂಥ ಕಾರಣ ಏನಿದೆ? ಯಾರು ಬಂದು ನಿನ್ನ ತೊಂದರೆ ಕೊಟ್ಟಾರೆ ಇಲ್ಲಿ? ಇಂದ್ರ ದೇವಸೇನಾ ಸಮೇತನಾಗಿ ಹಲವಾರು ಬಾರಿ ಶೋಣಿತಪುರವನ್ನು ಆಕ್ರಮಿಸಿದ. ಆದರೆ ನಿನ್ನ ತಂದೆ ಆದಂಥ ಬಾಣಾಸುರ ಅವನಿನ್ನೂ ನಗರಕ್ಕೆ ಬರುವುದಕ್ಕೆ ಮೊದಲು ಆತನನ್ನು ದೂರ ಅಟ್ಟಿ ಬಿಡ್ತಿದ್ದ. ಅಂಥ ಪರಾಕ್ರಮಿ ನಿನ್ನ ಅಪ್ಪ. ಹಾಗಾಗಿ ಇಲ್ಲಿ ಯಾರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಗೆ ತೊಂದರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಯಾಕೆ ಭಯ ಪಡ್ತೀವಿ? ಸಂತೋಷ ಚಿತ್ರರಾಗು, ನಿನಗೇನು ತೊಂದರೆ ಆಯಿತು ಅನ್ನೋದನ್ನು ಹೇಳು ಅಂದಲ್ಲ ಚಿತ್ರಲೇಖ. ಇಷ್ಟೆಲ್ಲ ಆದ್ಮೇಲೆ ಆ ಚಿತ್ರಲೇಖಿಗೆ ಆ ವಿಷಯ ತಾನು ಕನಸಲ್ಲಿ ಕಂಡಂತಹ ಸ್ವಪ್ನವನ್ನು ವರ್ಣನೆ ಮಾಡಿದ್ಲು. ಕನಸಲ್ಲಿ ಕಂಡಂತಹ ದೃಶ್ಯವನ್ನ ಮತ್ತು ಆ ಕನಸಲ್ಲಿ ಕಂಡಂತಹ ಯುವಕನನ್ನ ಅವನು ಹೇಗಿದ್ದ ಅನ್ನೋದನ್ನೆಲ್ಲ ವರ್ಣನೆ ಮಾಡಿದ್ಲು. ಇಲ್ಲಿ ತನಕ ಇಲ್ಲಿ ಯಾವ ಪುರುಷನೂ ಬಂದಿದ್ದಿಲ್ಲ ಈ ಅರಮನೆಗೆ. ಆದರೆ ನಾನಿವತ್ತು ಭ್ರಷ್ಟಳಾಗಿದ್ದೇನೆ, ಇನ್ನು ಮುಂದೆ ನಾನು ಬದುಕಬೇಕು ಹೇಗೆ? ಮಹಾಪರಾಕ್ರಮಿಯಾದಂಥ ಪುಣ್ಯಾತ್ಮನಾದಂಥ ನನ್ನ ತಂದೆಗೆ ನಾನು ಏನಂತ ಮುಖ ತೋರಿಸ್ಬೇಕು? ರಾಕ್ಷಸ ವಂಶಕ್ಕೆ ನಾನು ಕಳಂಕವನ್ನು ತಂದೊಡ್ಡಿದ್ದೇನೆ. ಇಂಥ ಸಂದರ್ಭದಲ್ಲಿ ನಾನು ಸತ್ತು ಹೋಗೋದೇ ಒಳ್ಳೆಯದಂತ ಅನಿಸ್ತದೆ ನನಗೆ. ಸ್ವಪ್ನದಲ್ಲಿ ನೋಡಿದಂಥ ಪುರುಷನನ್ನೇ ನಾನು ಅಪೇಕ್ಷೆ ಪಟ್ಟಿದ್ದೆ, ಆದರೆ ನಾನು ಹೀಗಾಗ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಕುಲ ಉಪಕ್ರೋಶನ ಕರಿ ಕುಲ ಅಂಗಾರಿ ನಿರಾಶ್ರಯ ಜೀವಿತಂ ನ ಸ್ಪೃಹೇನ್ನಾರಿ ಸಾಧ್ವೀನಾಂ ಅಗ್ರತಃ ಸ್ಥಿತ. ಕಳಂಕಪ್ರಾಯಳಾದಂಥ ನಾನು ಬದುಕಿರ್ಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ ಅಂತ ಹೇಳಿದ್ಲು. ದೀರ್ಘಕಾಲ ಗೋಳಾಡ್ತಾನೆ ಇದ್ಲು ಹಾಗೆ. ಆಗ ಆ ಉಳಿದ ಸಖಿಯರೆಲ್ಲರೂ ಕೂಡ ಬಂದರು. ನೀನು ನಿನ್ನ ಮನಸ್ಸಿನಿಂದಾಗಲಿ ಶರೀರದಿಂದಾಗಲಿ ಯಾವುದೇ ಅನ್ಯಾಯವನ್ನು ಮಾಡಿಲ್ಲ, ನೀನು ಶುದ್ಧಳಾಗಿದ್ದೆ. ಹಾಗಿರುವಾಗ ನೀನು ಚಿಂತೆ ಮಾಡಬೇಕಾದ ಕಾರಣ ಇಲ್ಲ. ನಿನ್ನ ವ್ರತಕ್ಕೆ ನಿನ್ನ ಸತೀತ್ವಕ್ಕೆ ಭಂಗ ಏನೂ ಬಂದಿಲ್ಲ, ದುಃಖ ಪಡಬೇಕಾಗಿಲ್ಲ. ಸ್ವಪ್ನದಲ್ಲಿ ಕಂಡಂತಹ ದೃಶ್ಯ ಬರೀ ಸ್ವಪ್ನದ್ದದ, ಅದೇನು ವಾಸ್ತವಿಕವಾದದ್ದಲ್ಲ. ಮನಸಾಚೈವ ವಾಚಾಚ ಕರ್ಮಣಾಚ ವಿಶೇಷತಃ ದುಷ್ಟಾಯ ತ್ರಿಭಿರೇತಸ್ತು ಪಾಪಾಸ ಪ್ರೋತ್ಸಿತೆ ಬುಧೈಹಿ. ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ಮತ್ತು ಕ್ರಿಯೆಯಿಂದಾಗಲಿ ದೂಷಿತಳಾದರೆ ಅವನು ಪಾಪಿಷ್ಠರು ಅಂತ ಅನ್ಬೋದು. ನಿನ್ನ ಮನಸ್ಸು, ಮಾತು, ಶರೀರ ಎಲ್ಲವೂ ಶುದ್ಧವಾಗಿದೆ. ಹಾಗಿರುವಾಗ ನೀನು ಯಾಕೆ ದುಃಖ ಪಡ್ತಿ? ಸಖಿಯರೆಲ್ಲರೂ ಸಮಾಧಾನ ಮಾಡಿದರು. ಆದರೆ ಉಷಾದೇವಿಯ ಮನಸ್ಸಿಗೆ ಸಮಾಧಾನ ಆಗಲೇ ಇಲ್ಲ. ಅವಳು ಮತ್ತೆ ಅಳ್ತಾನೆ ಇತ್ತು. ಆಗ ಆ ಚಿತ್ರಲೇಖೆ ಅವಳಿಗೊಂದು ಮಾತು ಹೇಳಿದ್ಲು. ಆ ಚಿತ್ರಲೇಖೆ ಯಾರು ಅಂದ್ರೆ ಸುಭಾಂಡ ಅಂತ ಮಂತ್ರಿ ಇದ್ನಲ್ಲ, ಮಂತ್ರಿಯ ಮಗಳವಳು. ಶೋಕವನ್ನು ಸಾಕು ಮಾಡು, ನಿನಗೊಂದು ಹಿತಕರವಾದಂಥ ಮಾತು ನೀವು ಹೇಳ್ತೇನೆ, ನಿನ್ನ ದುಃಖಕ್ಕೆ ಪರಿಹಾರ ಕೊಡುವಂಥ ಒಂದು ಮಾತು ನೀವು ಹೇಳೋನಿದ್ದೇನೆ, ಅದನ್ನು ನೆನಪು ಮಾಡ್ಕೋ. ಅದಕ್ಕೊಂದು ಪರಿಹಾರವನ್ನು ನಾನೀಗ ಹೇಳ್ತೇನೆ. ಹಿಂದೊಮ್ಮೆ
ಶಿವ ಮತ್ತು ಶಿವಶಕ್ತಿಯರಿಬ್ಬರು ಗಂಗಾ ನದಿ ತೀರದಲ್ಲಿ ವಿಹಾರ ಮಾಡಿದ್ದನ್ನ, ಜಲಕ್ರೀಡೆ ಆಡಿದ್ದನ್ನು ನೀನು ನೋಡಿದ್ದೆ. ಆ ಸಂದರ್ಭದಲ್ಲಿ ನೀನು ಕೂಡ ಇದ್ದೆ. ಮಹಾದೇವಿಯ ಅಂತ ಪಾರ್ವತಿ ಆ ಸಂದರ್ಭದಲ್ಲಿ ಏನು ಹೇಳಿದ್ಲು ಅದನ್ನು ನೀನು ನೆನಪು ಮಾಡಿಕೋ. ವೈಶಾಖ ಶುಕ್ಲ ಪಕ್ಷದ ದ್ವಾದಶಿ ದಿವಸ ಪ್ರದೋಷ ಕಾಲದಲ್ಲಿ ಮುಸ್ಸಂಜೆ ಹೊತ್ತಿನಲ್ಲಿ ಅಥವಾ ರಾತ್ರಿ ಹೊತ್ತಿನಲ್ಲಿ ನಿನ್ನ ಸ್ವಪ್ನದಲ್ಲಿ ಬಂದಂತಹ ಪುರುಷನೇ ನಿನಗೆ ಪತಿಯಾಗ್ತಾನೆ ಅಂತ ಹೇಳಿದ್ಲು. ಇವತ್ತು ಅದೇ ದಿವಸ ಆಗಿದೆ, ಅದನ್ನ ನೆನಪು ಮಾಡ್ಕೋ ಅಂದ್ಲು. ಅವಳೊಬ್ಬಳಿಗೆ ನೆನಪಿತ್ತೇನೋ ಅದು. ಹಾಗಾಗಿ ಪಾರ್ವತಿ ದೇವಿ ಹೇಳಿದಂತೆ ಎಲ್ಲ ಘಟನೆಗಳು ನಡೆದಿವೆ, ನೀನು ದುಃಖ ಪಡಬೇಕಾಗಿಲ್ಲ. ಅವಾಗ ಅವಳಿಗೂ ನೆನಪಿಗೆ ಬಂತು, ಇಷ್ಟೊಂತ ಘಟನೆಯನ್ನು ಮರ್ತಿದ್ಲೇನೋ, ಹೌದು ಅಂತ ಆ ಘಟನೆ ನೆನಪು ಮಾಡ್ಕೊಂಡು ಅಳೋದನ್ನು ನಿಲ್ಲಿಸಿದ್ಲು. ನಾನು ಈಗ ಅದನ್ನು ನೆನಪು ಮಾಡ್ಕೋತಿದ್ದೇನೆ. ಆದರೆ ಆ ಯುವಕ ಯಾರು, ಆತ ನಿನಗೆ ಹೇಗೆ ಬಂದ ಅದನ್ನ ನಾವು ತಿಳ್ಕೊಳ್ಬೇಕಲ್ಲ, ಅದಕ್ಕೊಂದು ಏನಾದ್ರು ಉಪಾಯ ಹೇಳು ನೀನು ಅಂತ ಸ್ನೇಹಿತರಿಗೆ ಅವಳು ಗಂಟು ಬಿದ್ದಳು. ಆ ಕುಭಾಂಡನ ಪುತ್ರಿ ಅಂತ ಚಿತ್ರಲೇಖ ಆಯ್ತಲ್ಲ, ಅವಳು ಸಕಲ ಶಾಸ್ತ್ರಗಳಲ್ಲೂ ಪಂಡಿತಳಾಗಿದ್ದಳು. ಒಂದು ಮಾತು ಹೇಳಿದ್ಳು, ಆ ಯುವಕ ಯಾರು, ಅವನ ಕುಲ ಯಾವುದು, ಅವನ ಹಿನ್ನೆಲೆ ಏನು ನಮ್ಗೇನು ಗೊತ್ತಿಲ್ಲ, ಅವನ ಕೀರ್ತಿ ಎಂಥದ್ದು, ಪೌರುಷ ಎಂಥದ್ದು, ಇಂಥದ್ದು ಏನೂ ಗೊತ್ತಿಲ್ಲದೆ ಇದ್ದಾಗ ಅವನಿಗೆ ಕರೆಯೋದು ಹೇಗೆ, ಅವನ ಬಗ್ಗೆ ನೀನು ಇಷ್ಟಾಗಿ ಮೋಹಿತಳಾಗಿದ್ದಿ, ಸುಮ್ಮನೆ ಇರಬಾರ್ದು ಅಂತ ಅವಳು ಸಮಾಧಾನ ಮಾಡಿದ್ಲು. ಆ ಯುವಕನನ್ನ ನೀನು ನೋಡಿಲ್ಲ, ನಾವು ನೋಡಿಲ್ಲ, ಕೇಳಿಯೂ ಇಲ್ಲ. ಕನಸಿನಲ್ಲಾಗಲೂ ಅವನು ನೋಡಿದವಳು ನೀನೊಬ್ಬನೇ, ನಿನಗೆ ಅವಳ ವಿಷಯ ತಿಳಿದಿರಬೇಕಾಗಿತ್ತು. ನಿನಗೆ ತಿಳಿದಿಲ್ಲ ಅಂದಮೇಲೆ ನಮಗೂ ತಿಳಿಯೋದು ಸಾಧ್ಯ ಇಲ್ಲ. ಆ ನಿನ್ನ ಚಿತ್ತ ಚೋರ ಏನಿದ್ದಾನೆ ಅವನನ್ನು ನಾವು ಕಂಡು ಹಿಡಿಯೋದು ಹೇಗೆ? ಅಭೇದ್ಯವಾದಂಥ ನಿನ್ನ ಅಂತಃಪುರಕ್ಕೆ ಅವನು ಬಂದ ಅಂತ ನೀವು ಹೇಳ್ತಿದ್ಯಲ್ಲ, ಇಂಥ ಬಲಿಷ್ಠವಾದಂಥ ರಾಕ್ಷಸರ ರಾಜಧಾನಿಗೆ ಏಕಾಂಗಿಯಾಗಿ ಅವನು ಬಂದ ಅಂದ್ರೆ ಅವನೇನು ಸಾಮಾನ್ಯನಂತೂ ಆಗಿರ್ಲಿಕ್ಕಿಲ್ಲ, ಯಾವುದೋ ವಿಶಿಷ್ಟವಾದಂಥ ಕುಲಕ್ಕೆ ಅವನು ಸೇರಿದವನಾಗಿರ್ಬೇಕು, ಮಹಾಪರಾಕ್ರಮಿಯೊಬ್ಬನ ಮಗನೋ ಮೊಮ್ಮಗನೋ ಆಗಿರ್ಬೇಕು. ಬಾಣಾಸುರನ ತಲೆ ಮೇಲೆ ಕಾಲಿಟ್ಟು ಆ ತಲೆಯನ್ನು ಮೆಟ್ಟಿ ಅವನಿಗೆ ಅಗೌರವವನ್ನು ಮಾಡಿ ಈ ಅಂತಃಪುರಕ್ಕೆ ಬಂದಲ್ಲ, ಅವನು ದೇವತೆಗಳ ಪರಾಕ್ರಮಕ್ಕಿಂತ 100 ಪಟ್ಟು ಹೆಚ್ಚಾದ ಪರಾಕ್ರಮವುಳ್ಳವನಾಗಿರ್ಬೇಕು ಅಂದ್ಲ ಚಿತ್ರಲೇಖ. ನೀನು ಅಂಥ ಅತುಲ ಪರಾಕ್ರಮ ಅಂತ ಪುರುಷನನ್ನ ಪತಿಯನ್ನಾಗಿ ಪಡ್ಕೊಂಡಿದ್ದೀಯಲ್ಲ ಪಾರ್ವತಿ ದೇವಿ ಅನುಗ್ರಹದಿಂದ, ನೀನು ನಿಜವಾಗಿಯೂ ಧನ್ಯಳೇ ಸರಿ. ಆದರೆ ಆ ಕಾರ್ಯವನ್ನು ಹೀಗೆ ಹೇಗೆ ಸಾಧಿಸಬೇಕು ಅದಕ್ಕೆ ನನಗೆ ನೀನು ಉತ್ತರ ಕೊಡಬೇಕು. ಅವನ ಶುಭ ನಾಮವನ್ನು ಮೊದಲು ನಾವು ತಿಳ್ಕೊಳ್ಬೇಕು, ಯಾವ ಕುಲದಲ್ಲಿ ಅವನು ಹುಟ್ಟಿದ ಅಂತ ತಿಳ್ಕೊಳ್ಬೇಕು. ಹೀಗೆ ಹೇಳಿದಾಗ ಉಷಾ ಕೇಳಿದ್ಲು, ಕಥಂ ಜ್ಞಾಸ್ಯಾಮ್ಯಹಂ ಸಖಿ, ಅವನ ಕುಲ ಗೋತ್ರಗಳನ್ನು ನಾನು ತಿಳ್ಕೊಳ್ಳೋದು ಹೇಗೆ, ನೀನೇ ಸಹಾಯ ಮಾಡಬೇಕು ಅಂದಳು ಅವಳು. ಚಿತ್ರಲೇಖ ಅನ್ನುವಂಥ ಅಪ್ಸರೆಯ ಅಂಶದಿಂದ ಹುಟ್ಟಿದವಳಾಗಿದ್ದವಳು ಅಪ್ಸರೆ. ಆ ಚಿತ್ರಲೇಖ ಅನ್ನೋಳು ಕೂಡ ಅವಳೇನು ಸಾಮಾನ್ಯಳಾಗಿರ್ಲಿಲ್ಲ. ಈ ವಿಷಯ ಏನಿದೆ ಇದನ್ನ ಅಪ್ಸರೆ ಅಂತ ಚಿತ್ರಲೇಖ ಏನಿದ್ದಾಳಲ್ಲ, ಅಂದ್ರೆ ಯಾವ ಅಂಶದಿಂದ ನಾನು ಹುಟ್ಟಿದ್ದೇನಲ್ಲ ಅವಳ ಎದುರಿಗೆ ನೀನು ಈ ಎಲ್ಲ ಮಾಹಿತಿಗಳನ್ನು ಹೇಳಬೇಕು. 3 ಲೋಕದಲ್ಲಿ ನಡೆಯುವಂಥ ಎಲ್ಲ ಸಂಗತಿಗಳು ಕೂಡ ಅವಳಿಗೆ ಗೊತ್ತಿರ್ತವೆ. ಹೀಗೆ ಹೇಳಿದ್ಲು ಉಷಾಗೆ ಮತ್ತಷ್ಟು ಪರಮಾನಂದ ಆಯ್ತು, ವಿಸ್ಮಯನೂ ಆಯ್ತು. ಆ ಚಿತ್ರಲೇಖ ಅನ್ನುವಂಥ ಅಪ್ಸರೆಗೆ ಹೇಳಿ ಕಳಿಸಿದ್ರು. ಮನಸ್ಸಲ್ಲಿ ನೆನಪು ಮಾಡ್ಕೊಂಡ್ಕೊಳ್ಳಿ ಅವಳು ಬಂದಿದ್ದಿರ್ಬೇಕು ಅಲ್ಲಿಗೆ. ಅವಳು ಇವಳ ದೀನ ಪರಿಸ್ಥಿತಿಯನ್ನೆಲ್ಲ ಕೇಳಿ ತಿಳ್ಕೊಂಡು ನಿನ್ನ ಕಾರ್ಯವನ್ನು ನಾನು ಸಾಧಿಸಿಕೊಡ್ತೇನೆ, ಅದರ ಬಗ್ಗೆ ನೀನು ಚಿಂತೆ ಮಾಡಬೇಕಾಗಿಲ್ಲ ಅಂತ ಆಶ್ವಾಸನೆ ಕೊಟ್ಲು. ತಾನು ಸ್ವಪ್ನದಲ್ಲಿ ಕಂಡಂಥ ಸಂಪೂರ್ಣ ಘಟನೆಯನ್ನ ಆ ಅಪ್ಸರೆಗೆ, ಚಿತ್ರಲೇಖ ಅನ್ನುವಂಥ ಅಪ್ಸರೆಗೆ ಈ ಉಷಾದೇವಿ ಹೇಳಿದ್ಲು. ಹೇಳಿ ಕೊನೆಗೊಂದು ಮಾತು ಹೇಳಿದ್ಲು. ಇದು ಬಹಳ ಅತ್ಯಂತ ಮುಖ್ಯವಾದ ಮಾತು. ಅತ್ಯಂತ ಮನೋಹರನಾದಂಥ, ಪದ್ಮದ ದಳಗಳಂತೆ ಕಣ್ಣುಳ್ಳವನಾದಂಥ, ಆನೆಯಂತೆ ನಡಿಗೆ ಉಳ್ಳಂಥ ಆ ಪತಿ ಏನಿದ್ದಾನೆ ಅವನನ್ನ ನೀನೇನಾದ್ರೂ ಇಲ್ಲಿ ಕರ್ಕೊಂಡು ಬಂದ್ರೆ ಸರಿ, ಕರ್ಕೊಂಡು ಬರದೇ ಇದ್ರೆ ನಾನು ಮಾತ್ರ ಪ್ರಾಣ ಬಿಟ್ಟುಬಿಡೋದು ನಿಶ್ಚಿತ, ಇದನ್ನು ನೀನು ನೆನಪಿಟ್ಟುಕೋ ಅಂತ ಹೇಳಿದ್ಲು. ಯಕ್ಷಾಮ್ಯಹಂ ಸತಃ ಪ್ರಾಣಾನ್ ಅಚಿರಾಸ್ತನು ಮಧ್ಯಮೆ, ಚಿತ್ರಲೇಖ ಹೇಳಿದ್ದು. ನಿನ್ನ ಆ ಚಿತ್ತವನ್ನು ಅಪಹರಿಸಿರುವಂತಹ ಕಳ್ಳ ಏನಿದ್ದಾನೆ ಅವನ ಕುಲ, ವರ್ಣ, ಶೀಲ ಇದನ್ನ ಯಾವುದೂ ಕೂಡ ನನಗೆ ತಿಳಿತಾ ಇಲ್ಲ. ಆದರೂ ನನ್ನ ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡು ನಾನು ಅದಕ್ಕೊಂದು ಪರಿಹಾರವನ್ನು ಕಂಡು ಹಿಡ್ಕೊಳ್ಳೋನಿದ್ದೇನೆ. ದೇವ, ದಾನವ, ಯಕ್ಷ, ಗಂಧರ್ವ, ಉರಗ, ರಾಕ್ಷಸರಲ್ಲಿ ಯಾರು ಅತ್ಯಂತ ಪ್ರಭಾವಶಾಲಿಗಳು, ಯಾರು ಅತ್ಯಂತ ರೂಪಶಾಲಿಗಳಾದವರು, ಅವರ ಚಿತ್ರಗಳನ್ನು ನಿನಗೆ ನಾನು ಬರೆದು ತೋರಿಸ್ತೇನೆ. ಆ ಮೂಲಕ ನಿನ್ನ ಮನಸ್ಸಿನ ಸೆರೆ ಹಿಡಿದಂತಹ ಪುರುಷ ಯಾರು ಎಂದು ನಾವು ತಿಳ್ಕೊಳ್ಬಹುದು. ಅದಲ್ಲದೆ
ಮನುಷ್ಯ ಲೋಕದಲ್ಲಿ ಜನಿಸಿರುವಂತಹ ಲೋಕವಿಖ್ಯಾತರಾದಂತಹ ಪುರುಷರ ಭಾವಚಿತ್ರಗಳನ್ನು ನಾನು ತರಿತೇನೆ. ಕೇವಲ 7 ರಾತ್ರಿಗಳು ಕಳೆಯೋದ್ರೊಳಗಾಗಿ ಆ ಎಲ್ಲ ಭಾವಚಿತ್ರಗಳನ್ನು ನಿನಗೆ ನಾನು ತೋರಿಸ್ತೇನೆ. ಅದನ್ನು ಗುರುತಿಸೋ ಜವಾಬ್ದಾರಿ ನಿನ್ನದು ಅಂದಳು ಚಿತ್ರಲೇಖ. ಆಯ್ತು, ಹಾಗೆ ಮಾಡು, ಬೇಗ ಮಾಡು ಅಂದ್ಲು ಆ ಉಷಾ. 7 ರಾತ್ರಿಗಳಲ್ಲಿ ಆ 3 ಲೋಕದಲ್ಲೂ ವಿಖ್ಯಾತರಾದಂತಹ ಅತ್ಯಂತ ಸುಂದರರಾದವರು, ಅತ್ಯಂತ ಪರಾಕ್ರಮಿಗಳಾದವರು ಚಿತ್ರಗಳನ್ನೆಲ್ಲ ಬರೆದಳು. ಉಷಾದೇವಿ ಬಳಿಗೆ ತಂದಳು ಆ ಚಿತ್ರಗಳನ್ನ, ಬಟ್ಟೆಯ ಸುರುಳಿಗಳನ್ನ ತಂದು ನೆಲದ ಮೇಲೆ ಹರಡಿದ್ಲು. ಇದನ್ನೆಲ್ಲ ನೋಡು ಒಂದ್ಸರಿ ಅಂತೇಳಿ ಉಷಾದೇವಿಗೆ ಮತ್ತು ಆಕೆಯ ಸಖಿಯರಿಗೆ ಅದನ್ನೆಲ್ಲವನ್ನು ತೋರಿಸಿದ್ಲು. ದೇವತೆಗಳಲ್ಲಿ ಮುಖ್ಯರಾದಂಥವರ ಚಿತ್ರಗಳಿವು, ದಾನವ ಶ್ರೇಷ್ಠರ ಚಿತ್ರಗಳಿವು, ಇವನ್ನು ನೋಡಿ. ಇವು ಕಿನ್ನರರು, ಇವು ವಿದ್ಯಾಧರರು, ಇವರು ಗಂಧರ್ವರು, ಇವರು ಅಸುರರು. ಈ ಎಲ್ಲ ಚಿತ್ರಗಳನ್ನು ನಾನೇ ಬರೆದಿದ್ದೇನೆ, ಇವುಗಳನ್ನೊಮ್ಮೆ ನೋಡು ಅಂತಂದ್ರು. ನಿನ್ನ ಸತಿ ಸಾಧಾರಣನಾಗಿರ್ಲಿಕ್ಕಿಲ್ಲ, ಅವನು ಒಬ್ಬ ಅಸಾಧಾರಣನೇ ಆಗಿರಬೇಕು. ಹಾಗಾಗಿ ಆ ಚಿತ್ರಗಳನ್ನೆಲ್ಲ ಗಮನಿಸುವಂತ ಉಷಾದೇವಿಗೂ ಹೇಳಿದ್ರು. ಆ ಉಷಾದೇವಿ ಕಣ್ಣನ್ನು ಅರಳಿಸಿ ಎಲ್ಲ ನೋಡಿದ್ಲು, ಅಲ್ಲಿರುವಂತಹ ಎಲ್ಲ ಪುರುಷರ ಚಿತ್ರಗಳನ್ನು ನೋಡಿದ್ಲು. ದೇವತೆಗಳ ಸರಣಿ ಮುಗೀತು, ರಾಕ್ಷಸರು, ಕಿನ್ನರರು, ವಿದ್ಯಾಧರರು, ಕಿಂಪುರುಷರು ಎಲ್ಲರಿಗೂ ಮುಗಿದಾಯ್ತು. ಎಲ್ಲಿ ಕಾಣಲಿಲ್ಲ. ಮನುಷ್ಯರನ್ನು ಮೊದಲು ನೋಡಿರ್ಲಿಲ್ಲ ಅವಳು. ಮನುಷ್ಯರಲ್ಲಿ ಅಂತ ಯಾರು ಇರ್ಲಿಕ್ಕಿಲ್ಲ ಅಂತ ಹೇಳ್ತಿದ್ಲು, ಹಾಗಾಗಿ ನೋಡಿರ್ಲಿಲ್ಲ. ಕೊನೆಗೊಮ್ಮೆ ಮನುಷ್ಯರ ಭಾವಚಿತ್ರಗಳನ್ನ, ಮಹಾಪರಾಕ್ರಮಗಳಾದವ್ರ ಭಾವಚಿತ್ರಗಳನ್ನು ನೋಡಿದ್ಲು. ಎಲ್ಲವನ್ನು ನೋಡ್ತಾ ಯದುವಂಶೀಯರ ಭಾವಚಿತ್ರಗಳು ಆಕೆಯ ಮುಂದೆ ಬಂದವು. ಯದುನಂದನವಾದಂತಹ ಕೃಷ್ಣನ ಸುಂದರವಾದಂತಹ ಭಾವಚಿತ್ರ ಅವಳ ಕಣ್ಣೆದುರಿಗೆ ಬಂತು. ಅದನ್ನು ನೋಡ್ತಾ ಇದ್ದಾಗ ಅನಿರುದ್ಧನ ಚಿತ್ರವು ಕೂಡ ಅಲ್ಲಿ ಅವಳಿಗೆ ಕಾಣಿಸ್ತು. ಅನಿರುದ್ಧನ ಚಿತ್ರ ಅವಳಿಗೆ ಕಾಣಿಸಿದಾಗ ಆಗ ಅವಳಿಗೆ ಹೇಳಿದ್ಲು, ಸಖಿ ಚಿತ್ರಲೇಖೆ, ನಾನು ಉಪ್ಪರಿಗೆ ಮೇಲೆ ಮಲಗಿದ್ದಾಗ ಸ್ವಪ್ನದಲ್ಲಿ ಬಂದಲ್ಲ, ಇವನೇ ಅವನು. ನಾನು ಅವನ ರೂಪವನ್ನು ಅವಾಗ ಸರಿಯಾಗಿ ಗುರುತಿಸಿದ್ದೇನೆ. ಇವನು ಯಾರು ನನಗೆ ಪರಿಚಯ ಮಾಡಿಕೊಡು. ಈ ಕಳ್ಳನ ಕುಲ, ಶೀಲ, ಇವನ ವಂಶ, ಇವನ ನಾಮಧೇಯ, ಇವನ ಪರಾಕ್ರಮ ಇದೆಲ್ಲವನ್ನು ಕೂಡ ನೀನು ನನಗೆ ಹೇಳು ಅಂತ ಕೇಳ್ಕೊಂಡ್ಲು. ಹರಿವಂಶದ ಹಿನ್ನೆಲೆಯಲ್ಲಿ ಅದನ್ನು ಗಮನಿಸಿದ್ದೇವೆ. ಭಾಗವತ ಏನ್ ಹೇಳ್ತದೆ ಅಂದ್ರೆ, ಮುಂದೊಂದು ಮಯೂರ ಧ್ವಜ ಭಗ್ನ ಆದ್ಕೊಳ್ಳಿ ಒಂದು ಅವಘಡ ಆಗೋದಿದೆ ಅಂತ ಶಿವ ಅವನಿಗೆ ಶುದ್ಧನಾಗಿ ಹೇಳಿದ್ದಾನೆ. ಒಂದು ಭಾಗವತನ ಕಥೆ ನಿಂತಿತ್ತು. ಬಾಣಾಸುರನ ಪುತ್ರಿ ಆದಂತಹ ಉಷಾ ಎಂಬಾಕಿ ಇದ್ದಳು. ಈ ಭಾಗವತದಲ್ಲಿ ಬರುವಂತೆ ಶಿವ ಮತ್ತು ಶಿವಶಕ್ತಿಯರ ಜಲಕ್ರೀಡೆ ವರ್ಣನೆ ಇತ್ಯಾದಿ ವರ್ಣನೆ ಇಲ್ಲ. ಅನಿರುದ್ಧನನ್ನ ಅವಳು ನೋಡಿರ್ಲೇ ಇಲ್ಲ. ಸ್ವಪ್ನದಲ್ಲಿ ಅನಿರುದ್ಧನ ಸಮಾಗಮ ಆಯ್ತು ಅವಳಿಗೆ. ಅವನ ಹೆಸರನ್ನು ಕೇಳಿರ್ಲಿಲ್ಲ. ಸ್ವಲ್ಪ ಹೊತ್ತಿನಲ್ಲೇ ಸ್ವಪ್ನ ಮಲಗಿದ್ದವಳು ಎದ್ದು ಕೂತು, ಪ್ರಾಣಪ್ರಿಯನೇ ನೀನು ಎಲ್ಲಿದ್ದಿ ಅಂತ ಎದ್ದು ಕೂತ್ಲು. ಎಲ್ಲಿ ನೋಡ್ತಾನೆ ಪ್ರಾಣಪ್ರಿಯನೂ ಇಲ್ಲ, ಏನೂ ಇಲ್ಲ. ಸುತ್ತಲಿದ್ದವರು ಸಖಿಯರು. ಬಾಣಾಸುರನಿಗೆ ಕುಭಾಂಡ ಅಂತ ಮಂತ್ರಿ ಇದ್ದ, ಅವನಿಗೆ ಚಿತ್ರಲೇಖ ಅಂತ ಮಗಳೊಬ್ಬಳಿದ್ದು, ಅವಳು ಅಲ್ಲೇ ಮಲಗಿಕೊಂಡಿದ್ಲು. ನಿನಗೆ ಇನ್ನೂ ತನಕ ಯಾರ ಜೊತೆ ಮದುವೆ ಆಗಿಲ್ಲ, ಅದನ್ನ ನೆನ್ಪಿಟ್ಕೊಂಡ್ಲು ಅವಳು ಮೊದಲು. ಇಲ್ಲಿ ಯಾರನ್ನೋ ಹುಡುಕ್ತಾ ಇರುವಂತೆ ಕಾಣಿಸ್ತಿದೆ. ನಿನ್ನ ಮನೋರಥ ಏನು, ಎಲ್ಲವನ್ನೂ ಮರೆಯದಂತೆ ಮರೆಮಾಚಿದನ್ನ ಕೇಳು. ದೃಷ್ಟಕ್ಕಶ್ಚಿನ್ ನರ ಸ್ವಪ್ನೆ ಶ್ಯಾಮ ಕಮಲಲೋಚನ. ಅವಾಗ ಉಷಾ ಹೇಳಿದ್ರು, ಒಬ್ಬ ಪುರುಷನನ್ನು ನಾನು ಮನಸ್ಸಿನಲ್ಲಿ ಕಂಡೆ, ಆತ ಶ್ಯಾಮ, ನೀಲವರ್ಣವುಳ್ಳವನು, ಕಮಲಲೋಚನೆ ಇದ್ದು. ಅಲ್ಲಿ ಭಾಗವತದಲ್ಲಿ ಮತ್ತು ಹರಿವಂಶದಲ್ಲ ವರ್ಣನೆ ಬರುವಂತೆ ಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ ಅವರೆಲ್ಲರೂ ಕೂಡ ನೀಲ ವರ್ಣವುಳ್ಳವರೇ ಆಗಿದ್ರು ಮತ್ತು ಪೀತಾಂಬರಧಾರಿಗಳೇ ಆಗಿದ್ರು. ಪೀತಾಂಬರವನ್ನು ಒಪ್ಪಿದ್ದ. ಪೀತಾವಾಸ ಬೃಹದ್ಬಾಹು ಯೋಷಿತಾಂ ಹೃದಯಂಗಮ, ಮನೋಹರನಾಗಿದ್ದ. ಅವನು ನನ್ನನ್ನ ದುಃಖ ಸಾಗರದಲ್ಲಿ ಮುಳುಗಿಸಿ ಮಾಯವಾಗಿಬಿಟ್ಟ. ನಾವು ನನ್ನ ಹುಡುಕಾಡ್ತಿದ್ದೇನೆ. ಆಗ ಚಿತ್ರಲೇಖೆ ಹೇಳ್ಬಿಟ್ಟು ನೇರವಾಗಿ, ಚಿತ್ರಲೇಖೆ ಅನ್ನುವಂಥ ಅಪ್ಸರೆಯ ಪ್ರಸಂಗ ಇಲ್ಲೇನಿಲ್ಲ, ಕುಭಾಂಡನ ಪುತ್ರ ಅಂತ ಅದೇ ಚಿತ್ರಲೇಖೆ. ನಿನ್ನ ಮನಸ್ಸನ್ನು ಅಪಹಾರ ಮಾಡಿರುವಂತಹ ಕಳ್ಳ 3 ಲೋಕದಲ್ಲಿ ಎಲ್ಲೇ ಇದ್ರು ನಾನು ಹುಡುಕಿ ತರ್ತೇನೆ, ನೀನು ಅವನು ಗುರುತಿಸಬೇಕು. ಅದಾದ್ಮೇಲೆ ನಿನ್ನ ವಿರಹ ವೇದನೆ ಶಾಂತ ಆದೀತು, ಚಿತ್ರಗಳನ್ನು ಬರೀತೇನೆ ಅಂತ ಹೇಳಿದ್ಲು ಆ ಚಿತ್ರಲೇಖ. 7 ರಾತ್ರಿ ಅವಕಾಶನೂ ತಗೊಳ್ಳಿಲ್ಲ ಭಾಗವತದ ಚಿತ್ರಲೇಖ. ಕೂಡಲೇ ಹೀಗೆ ಮಾತಾಡ್ತಾ ಇದ್ದಂತೆ ದೇವಗಂಧರ್ವ ಸಿದ್ಧಚಾರಣರ ಆ ಎಲ್ಲ ಚಿತ್ರಗಳನ್ನು ಅವಳು ಬರೆದಳು. ಆ ಹರಿವಂಶದಲ್ಲಿ ಬರುವ ಮಾಹಿತಿಯಂತೆ ಆ ಬರೇ ಚಿತ್ರಲೇಖೆ ಅಂತ ಒಬ್ಬಳು ಅಪ್ಸರೆ ಅಲ್ಲ, ಆ ನಗರದಲ್ಲಿದ್ದಂತಹ ಅನೇಕ ಜನ ಸ್ತ್ರೀಯರು ಕೂಡ ಅವರೆಲ್ಲರೂ ಇದರಲ್ಲಿ ಪಾರಂಗತರಾಗಿದ್ರು, ಚಿತ್ರ ಬರೆಯುವುದು ಮೊದಲಾದ ಕೆಲಸಗಳಲ್ಲಿ ಪಾರಂಗತರಾಗಿದ್ರು ಅಂತ ಹೇಳಿ ಹರಿವಂಶದ ವಿಷ್ಣು ಪರ್ವದ
118ನೇ ಅಧ್ಯಾಯ 2ನೇ ಶ್ಲೋಕ ತಿಳಿಸೋದಿದೆ. ದೇವ ಗಂಧರ್ವ ಸಿದ್ಧಚಾರಣ ಚಿತ್ರಗಳನ್ನು ಅವಳು ಬರೆದಳು. ಪನ್ನಗ ದೈತ್ಯ ವಿದ್ಯಾಧರ ಚಿತ್ರಗಳನ್ನು ಕೂಡ ಬರೆದಳು. ವಸುದೇವನ ಹೆಸರು ಬಂದಿರಲಿಲ್ಲ ಈ ಹರಿವಂಶದಲ್ಲಿ. ಭಾಗವತ ಹೇಳುವಂತೆ ವಸುದೇವನ ಹೆಸರು ಕೂಡ ಅಲ್ಲಿ ಬಂದಿದೆ. ವಸುದೇವನ ಚಿತ್ರವನ್ನು ಬರಲು ಆ ವಸುದೇವನ ಅಪ್ಪ ಅಂದ್ರೆ ಶೂರಸೇನ, ಬಹುಶಃ ಶೂರಸೇನ ಅಪ್ಪಾಗಿರ್ಲಿಲ್ಲೇನು, ಅವನ ಚಿತ್ರವನ್ನು ಬರಲು. ಬಲರಾಮನ ಚಿತ್ರವಾಯಿತು, ಕೃಷ್ಣನ ಚಿತ್ರವಾಯಿತು. ಆದ್ರೆ ಅವಷ್ಟೇ ಚಿತ್ರಗಳನ್ನು ಮೊದಲು ಬರೆದಿದ್ಲು. ಯಾಕಂದ್ರೆ ಪ್ರದ್ಯುಮ್ನ ಪ್ರಸಂಗ, ಅನಿರುದ್ಧನ ಪ್ರಸಂಗ ಇನ್ನೂ ಬಂದಿರಲಿಲ್ಲ. ಶೂರಸೇನ, ಅವನ ಮಗನಾದಂಥ ವಸುದೇವ, ಅವನ ಮಗನಾದಂಥ ಕೃಷ್ಣ, ಅವನ ಅಣ್ಣನಾದಂಥ ಬಲರಾಮ, ಆ ಎಲ್ಲ ಚಿತ್ರಗಳನ್ನು ನೋಡಿದ್ಲು. ಪ್ರದ್ಯುಮ್ನ ಚಿತ್ರವನ್ನು ನೋಡಿದ್ಲು. ಅನಿರುದ್ಧನ ಚಿತ್ರವನ್ನು ಇನ್ನೂ ಅವಳು ಬರೆದಿರ್ಲೂ ಇಲ್ಲ, ಇವಳು ನೋಡಿರ್ಲೂ ಇಲ್ಲ ಬಹುಶಃ. ಆ ಪ್ರದ್ಯುಮ್ನ ಚಿತ್ರವನ್ನು ನೋಡಿದ ಕೂಡಲೇ ಇವಳಿಗೆ ಏನೋ ಸ್ವಲ್ಪ ಸುಳಿವು ಸಿಕ್ತು ಆ ಉಷಾದೇವಿಗೆ. ಉಷಾದೇವಿ ಸ್ವಲ್ಪ ನಾಟಿದಳು. ಆ ಚಿತ್ರ, ಪ್ರದ್ಯುಮ್ನ ಚಿತ್ರ ತನ್ನ ಪ್ರಿಯತಮನ ಚಿತ್ರವನ್ನು ಸ್ವಲ್ಪ ಹೋಲ್ತಿತ್ತು. ಆದ್ರೆ ಅದೇ ಚಿತ್ರ ಆಗಿರ್ಲಿಲ್ಲ ಅದು ಕೂಡ. ಅವಳು ಸ್ವಲ್ಪ ನಾಟಿದ ಕೂಡಲೇ ಆ ಚಿತ್ರದ ಕಡೆಗೆ ಅವಳ ದೃಷ್ಟಿ ನೆಟ್ಟ ಕೂಡಲೇ ಆ ಚಿತ್ರಲೇಖಕ್ಕೆ ಗೊತ್ತಾಯ್ತು. ಅವಳು ಮುಂದೆ ಅನಿರುದ್ಧನ ಚಿತ್ರವನ್ನು ಕೂಡ ಚಿತ್ರಿಸಿದಳು. ಆ ಚಿತ್ರವನ್ನು ನೋಡಿದ ಕೂಡಲೇ ಅವಳ ಮುಂದೆ ತಲೆನೇ ಎತ್ತಿಲ್ಲ ಉಷಾ. ಇದೇ ಚಿತ್ರವೇ ನನ್ನ ಪ್ರಿಯತಮನ ಚಿತ್ರವಾಗಿದೆ ಅಂತ ಹೇಳಿದ್ರು. ಯೋಗ ವಿದ್ಯೆಯಲ್ಲಿ ಪರಿಣಿತವಾಗಿದ್ಲು ಆ ಚಿತ್ರಲೇಖ. ಅಕ್ಷರ ಸಂಭೂತವಾದವಳಲ್ಲ ಹರಿವಂಶ ಹೇಳುವಂತೆ. ಅದು ಕೃಷ್ಣನ ಮೊಮ್ಮಗನ ಚಿತ್ರ. ಕೃಷ್ಣನ ಮಗನಾದಂತಹ ಪ್ರದ್ಯುಮ್ನ ಮಗನಾದಂತಹ ಅನಿರುದ್ಧ, ಅವನ ಚಿತ್ರ ಅದು ಅಂತ ಗೊತ್ತಾಯ್ತು. ಗೊತ್ತಾದ ಕೂಡಲೇ ಅವಳು ಹೇಳಿದ್ಲು, ಅಯಂ ತ್ರೈಲೋಕ್ಯನಾಥಸ್ಯ ನಪ್ತಾ ಕೃಷ್ಣಸ್ಯ ಧೀಮತಃ ಭರ್ತಾ ತವ ವಿಶಾಲಾಕ್ಷಿ ಪ್ರಾದ್ಯುಮ್ನಿರ್ಭೀಮ ವಿಕ್ರಮಃ. ಮಹಾಪರಾಕ್ರಮಿ ಆದವನು ಇವನು. ಪ್ರಾದ್ಯುಮ್ನಿ ಅಂದ್ರೆ ಪ್ರದ್ಯುಮ್ನ ಮಗನಾದವನು, ಕೃಷ್ಣನ ಮೊಮ್ಮಗ ಇವನು. 3 ಲೋಕದಲ್ಲಿಯೂ ಕೂಡ ಇವನ ಪರಾಕ್ರಮಕ್ಕೆ ಸದಸ್ಯರಾದವರು ಬೇರೆ ಯಾರೂ ಇಲ್ಲ. ಪರ್ವತಗಳನ್ನು ಕೂಡ ಕಿತ್ತು ಬುಡ ಮೇಲು ಮಾಡಬಲ್ಲವನು ಇವನು. ನಿಜವಾಗ್ಲೂ ನೀನು ಧನ್ಯಳು. ಮುಕ್ಕಣ್ಣನಾದಂತಹ ಪರಶಿವನ ಪತ್ನಿಯಾದಂತಹ ಪಾರ್ವತಿಯ ಪೂರ್ಣಾನುಗ್ರಹ ನಿನ್ನ ಮೇಲಿದೆ. ಪಾರ್ವತಿ ದೇವಿಯ ಅನುಗ್ರಹದಿಂದ ಅನಿರುದ್ಧನೇ ನಿನಗೆ ಪತಿಯ ರೂಪದಲ್ಲಿ ಸಿಕ್ಕಿಬಿಟ್ಟಿದ್ದಾನೆ. ಇವನೊಬ್ಬನೇ ಅಲ್ಲ, ಇವನ ಪೂರ್ವಜರೆಲ್ಲರೂ ಕೂಡ ಮಹಾಪರಾಕ್ರಮಿಗಳು. ಒಂದು ವಿಶಿಷ್ಟವಾದ ಪ್ರಸಂಗ ಅದು. ಮದುವೆ ಆಗದೇ ಇದ್ದವರು ಎಲ್ಲರಿಗೂ ಕೂಡ, ಪುರುಷರೇ ಆಗಲಿ ಸ್ತ್ರೀಯರು ಎಲ್ಲರಿಗೂ ಕೂಡ ಕೃಷ್ಣ ಮತ್ತು ರುಕ್ಮಿಣಿಯರ ಧ್ಯಾನ ಮಾಡೋದು, ಅವ್ರ ಮಂತ್ರ ಜಪ ಮಾಡೋದನ್ನೆಲ್ಲ ಹೇಳ್ತಾರೆ. ಅದಲ್ಲದೆ ವಿಶೇಷವಾಗಿ ಪಾರ್ವತಿ ದೇವಿಯ ಜಪ ಮಾಡಲಿಕ್ಕೆ, ಪಾರ್ವತಿ ದೇವಿಯ ಸ್ತೋತ್ರವನ್ನು ಮಾಡಲಿಕ್ಕೆ ಹೇಳೋದಿದೆ. ಯಾಕಂದ್ರೆ ಈ ರುಕ್ಮಿಣಿ ಮೊದಲಾದವರೆಲ್ಲರೂ ಮಾಡಿದ ತಪಸ್ಸಿನಕ್ಕಿಂತ ಹೆಚ್ಚು ತಪಸ್ಸನ್ನು ಮಾಡಿ ಪಾರ್ವತಿ ದೇವಿ ಶಂಕರವನ್ನು ಒಲಿಸಿಕೊಂಡವಳು. ಬಾಲಾರ್ಪಾಯಿತ ಸುಪ್ರಭಾಂ ಕರತಲೆ ಲೋಲಂಬ ಮಾಲಾಕುಲಾಂ ಮಾಲಾಂ ಸಂದಸತೀಂ ಮನೋಹರತನುಂ ಮಂದಸ್ಮಿತೋದ್ಯನ್ಮುಖೀಂ ಮಂದಂ ಮಂದಮುಪಯುಷೀಂ ವರಯಿತುಂ ಶಂಭುಂ ಜಗನ್ಮೋಹನಂ ವಂದೇತಾಂ ಸುಮುನೀಂದ್ರ ವಂದಿತ ಪದಾಂ ಇಷ್ಟಾರ್ಥರಾಂ ಪಾರ್ವತೀಂ ಅಂತ ಆ ಶ್ಲೋಕ. ಬಾಲಾರ್ಪಾಯಿತ ಸುಪ್ರಭಾಂ, ಸಾವಿರಾರು ಸೂರ್ಯರ ಕಾಂತಿಯಂತೆ ತೊಳಗ್ತಾ ಇರುವಳು. ಕರತಲೆ ಲೋಲಂಬ ಮಾಲಾಕುಲಾಂ, ಕೈಯಲ್ಲಿ ಮಾಲೆಯನ್ನು ಹಿಡಿದು ನಿಂತವಳು ಶಿವನನ್ನು ವರ್ಸಕ್ಕಾಗೆ. ಮಾಲಾಂ ಸಂದಸೀಂ ಮನೋಹರತನುಂ ಮಂದಸ್ಮಿತೋದ್ಯನ್ಮುಖೀಂ, ಮಂದಸ್ಮಿತ ಅದರ ತುಟಿಗಳಲ್ಲಿ ಲಾಸ್ಯ ಆಗ್ತಾ ಇದೆ. ಮಂದಂ ಮಂದ ಮುಪೇಯುಷೀಂ ವರಯಿತುಂ ಶಂಭುಂ ಜಗನ್ಮೋಹನಂ, ಶಂಭು ಅದು ಶಿವ, ಆತ ಜಗನ್ಮೋಹನ ಅಂತ ಶಂಭುವನ್ನ ಒರೆಸಲಿಕ್ಕಾಗಿ, ಅವನ ಕಂಠಕ್ಕೆ ಮಾಲೆ ಹಾಕ್ಲಿಕ್ಕಾಗಿ ಮಂದಂ ನಿಧಾನವಾಗಿ ಹೆಜ್ಜೆ ಇಡ್ತಾ ಇರುವಂಥವಳು. ವಂದೇತಾಂ ಸುಮುನೀಂದ್ರ ವಂದಿತ ಪದಾಂ, ಅನೇಕ ಜನ ಋಷಿಗಳು ಕೂಡ ಅವಳ ಆ ಪಾರ್ವತಿ ದೇವಿಯ ಪಾದಕ್ಕೆ ಎರಗುತ್ತಾರೆ. ಇಷ್ಟಾರ್ಥರಾಮ್ ಪಾರ್ವತಿ ಅಂತ ಹೇಳಿ ಸ್ವಯಂವರ ಪಾರ್ವತಿ ಮಂತ್ರ ಅಂತ ನಂಗೆ ನೆನಪು ಇಲ್ಲ ಕೇಳಿದ್ಬಿಟ್ಟು. ಇನ್ನೂ ಬೇರೆ ಶ್ಲೋಕನೂ ಒಂದು ಇದ್ದಿರ್ಬೋದು, ಇದು ಒಂದು ಶ್ಲೋಕ. ಹೀಗೆ ಬೇರೆಯವರೆಲ್ಲರಿಗೂ ಪಾರ್ವತಿ ದೇವಿಯ ಸ್ತೋತ್ರವನ್ನು ಮಾಡ್ಲಿಕ್ಕೆ ಹೇಳ್ತಾರೆ. ಎಲ್ಲರಿಗೂ ಪಾರ್ವತಿ ದೇವಿ ಪ್ರತ್ಯಕ್ಷವಾಗಿ ಅನುಗ್ರಹ ಮಾಡೋದು ಅಂತ ಏನು ಸಾಧ್ಯ ಇಲ್ಲ. ಅದು ಅವಳ ಭಾಗ್ಯ, ಉಷಾದೇವಿ ಭಾಗ್ಯ. ನೇರವಾಗಿ ಅವಳ ಎದುರಿಗೆ ಯಾವಾಗಲೂ ಅವಳ ರಾಜಧಾನಿಯಲ್ಲೇ ಇರ್ತಿದ್ದು ಶಿವ ಮತ್ತು ಶಿವಶಕ್ತಿಯರು. ವಿಶೇಷವಾಗಿ ಅವಳಿಗೆ ಪ್ರತ್ಯಕ್ಷವಾಗಿ ಇಂಥ ಒಬ್ಬ ಪತಿ ನಿನಗೆ ಸಿಗ್ತಾನೆ ಅಂತ ಅನುಗ್ರಹ ಮಾಡಿದ್ಲು. ಆ ಅನುಗ್ರಹದ ಬಲದಿಂದಾಗಿ ಅಂಥ ಪತಿ ಅವಳಿಗೆ ದೊರಕಿದ್ದ. ಆಗ ಉಷೆ ಹೇಳಿದ್ಲು, ಈ ಕಾರ್ಯವನ್ನು ನೀನೇ ಮಾಡಬೇಕು, ನಿನ್ನನ್ನು ಬಿಟ್ಟು ಬೇರೆ ಯಾರು ಈ ಕಾರ್ಯವನ್ನು ಮಾಡಲಾರರು, ನೀನೇ ನನಗೆ ಶರಣು. ಆಕಾಶದಿಂದ ಸಂಚಾರ ಮಾಡುವಂಥ ಶಕ್ತಿ ನಿನಗಿದೆ, 100 ರೂಪಗಳನ್ನು ತಾಳುವಂಥ ಶಕ್ತಿ ನಿನಗಿದೆ. ಏನಾದ್ರೂ ಮಾಡಿ ಅವನಿಗೆ ಕರ್ಕೊಂಡು ಬಾ, ಅವ್ನು ಕರ್ಕೊಂಡು ಬಂದ್ರೆ ನಾನು ಉಳಿತೇನೆ.
ಮದುವೆ ಆಗೋ ತನಕ ಅವ್ರಿಗೆ ಪುರುಸೋತಿರ್ಲಿಲ್ಲ. ನಮ್ಮ ಅಪ್ಪನಿಗೆ ಹೇಳು, ನಮ್ಮ ತಾಯಿಗೆ ಹೇಳು ಅಂತೂ ಅನ್ಲಿಲ್ಲ, ಅವರು ಕರ್ಕೊಂಡು ಬಾ ಅಂದ್ಬಿಟ್ಲು. ಹಾಗಾಗಿ ಅವ್ನು ಕರ್ಕೊಂಡು ಇಲ್ಲಿಗೆ ತೆಗೆದುಕೊಂಡು ಬಾ, ಆಗ ನಾನು ಕೃತಾರ್ಥಳಾಗ್ತೀನಿ. ಮಿತ್ರರು ಅಂದ್ರೆ ಯಾರು? ಆಪತ್ಕಾಲದಲ್ಲಿ ಯಾರು ಬಂದು ಒದಗುತ್ತಾರೆ ಅವರೇ ಮಿತ್ರರು. ನಾನೀಗ ಕಾಮ ಪೀಡಿತನಾಗಿದ್ದೇನೆ, ಮನ್ಮಥನ ಬಾಣಗಳಿಂದ ನಾನು ಪೀಡಿತನಾಗಿದ್ದೇನೆ. ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಆ ಮನ್ಮಥ ಆ ಬಾಣಗಳಿಂದ ನನ್ನ ಪ್ರಾಣವನ್ನೇ ಕಿತ್ತು ಒಗಿಬಹುದು. ಈಗ ಬರೇ ಬಾಣದಿಂದ ಪ್ರಹಾರ ಮಾಡಿದ್ದಾನಷ್ಟೇ. ಹಾಗಾಗಿ ನೀನು ನನ್ನ ಪ್ರಾಣಗಳನ್ನು ರಕ್ಷಣೆ ಮಾಡು. ಆಗ ಆ ಚಿತ್ರಲೇಖೆ ಹೇಳಿದ್ಲು, ಮೊದಲು ನನ್ನ ಮಾತುಗಳನ್ನು ಕೇಳು, ಯಾರ ಅರಮನೆಯಲ್ಲಿ ಇದ್ದು ನೀನು ಅದನ್ನ ನೆನಪಿಸ್ಕೋ. ಬಾಣಾಸುರನ ಅರಮನೆ ಇದು. ಯಾವುದೊಂದು ಪಕ್ಷಿಯೂ ಇಲ್ಲಿ ಬರಲಾರದು, ಒಂದು ನರಪಿಳ್ಳಿಯೂ ಇಲ್ಲಿ ಬರಲಾರದು, ದೇವತೆಗಳಿಗೂ ಅಭೇದ್ಯವಾದಂತಹ ಪಟ್ಟಣ ಇದು. ಅಂಥದ್ರಲ್ಲಿ ಪರಪುರುಷನ ಕರ್ಕೊಂಡು ಬರೋದು ಹೇಗೆ? ಅದನ್ನು ವಿಚಾರ ಮಾಡು. ವಿಶ್ವಕರ್ಮಂದ ನಿರ್ಮಿತವಾದಂತಹ ಈ ಪಟ್ಟಣದ ಅಂಚಿನಲ್ಲಿ ಅಭೇದ್ಯವಾದಂತಹ ಕಂದಕವಿದೆ. ಅದಲ್ಲದೆ ನಾನು ಹೋಗಿ ಕರ್ಕೊಂಡು ಬರ್ಬೇಕು ಎಲ್ಲಿಂದ? ಅನಿರುದ್ಧನನ್ನ. ಅನಿರುದ್ಧನು ಕೂಡ ದ್ವಾರಕಾ ನಗರದಲ್ಲಿದ್ದಾನೆ. ಅದು ಕೂಡ ವಿಶ್ವಕರ್ಮದಿಂದ ನಿರ್ಮಿತವಾಗುತ್ತೆ. ದೊಡ್ಡ ಸಮುದ್ರ ಅದಕ್ಕಿದೆ. ಪದ್ಮನಾಭನಾದಂತಹ ಕೃಷ್ಣನ ಅಜ್ಞಾನುಸಾರವಾಗಿ ಆ ಪಟ್ಟಣವನ್ನ ಬಲಿಷ್ಠರಾದಂತಹ ಸೈನಿಕರು ಕಾಯ್ತಾ ಇದ್ದಾರೆ. 7 ಪರ್ವತಗಳೇ ಅದಕ್ಕೆ ಪ್ರಾಕಾರ ರೂಪದಲ್ಲಿದೆ. ನೈಸರ್ಗಿಕವಾಗಿ ಅಷ್ಟು ಸುರಕ್ಷಿತವಾಗಿದೆ ಆ ಪಟ್ಟಣ. ಆದ್ರಿಂದ ಸುರಕ್ಷಿತನಾದಂತಹ ಅನಿರುದ್ಧನನ್ನ ಹೊತ್ಕೊಂಡು ಬರ್ಬೇಕು ಅಂತ ಹೇಳ್ತಿದ್ದೆಲ್ಲ, ಆಕೆ ಬಿಟ್ಟುಬಿಡು. ಹಾಗೇನಾದ್ರೂ ಆದ್ರೆ ಆ ಅನಿರುದ್ಧನಿಗೆ ಹೊತ್ಕೊಂಡು ಬಂದ್ರೆ ಆ ಅನಿರುದ್ಧನ ಅಪ್ಪ, ಅವನ ಅಪ್ಪ ನಮ್ಮನ್ನು ಸುಮ್ಮನೆ ಬಿಟ್ಟಾರೇನೋ, ನಿನ್ನ ಅಪ್ಪನಂತ ಬಾಣಾಸುರನನ್ನು ಅವ್ರು ಸುಮ್ಮನೆ ಬಿಟ್ಟಾರೇನೋ. ಆಸೆ ಬಿಟ್ಬಿಡು, ನಿನ್ನ ತಂದೆಯನ್ನು ರಕ್ಷಿಸುವ, ನಿನ್ನನ್ನೂ ರಕ್ಷಿಸುವ. ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಂತೇನೆ ಹೇಳಲಿಲ್ಲ ಅಂತೂ ಹೇಳಿದಂತೆ ಆಯ್ತು. ಅವಾಗ ಉಷಾ ಹೇಳಿಲ್ಲ, ನೋಡು ದ್ವಾರಕಾನಗರ ಬೇರೆಯವರಿಗೆ ಅಭೇದ್ಯ ಆಗಿರ್ಬೋದು, ನೀನು ಯೋಗ ವಿದ್ಯೆಯಲ್ಲಿ ಪರಿಣತರಾದವಳು, ಹೆಚ್ಚು ಮಾತಾಡಬೇಡ, ಹೆಚ್ಚು ಮಾತಾಡಿ ಉಪಯೋಗ ಇಲ್ಲ. ನಿನಗೆ ಏನಾದರೂ ವಿದ್ಯೆಯನ್ನು ಪ್ರಯೋಗ ಮಾಡು, ಅಲ್ಲಿ ಹೋಗಿ ಬಾ. ಅನಿರುದ್ಧಸ್ಯ ವದನಂ ಪೂರ್ಣಚಂದ್ರ ಸಮಪ್ರಭಂ. ಪೂರ್ಣಚಂದ್ರನಿಗೆ ಸಮಾನವಾದಂತಹ ಅನಿರುದ್ಧನ ಮುಖವನ್ನೇನಾದ್ರು ನಾನು ನೋಡದೇ ಇದ್ರೆ ಈ ಬಾಣಾಸುರನ ನಗರದಲ್ಲಿರೋದಲ್ಲ, ನಾನು ಯಮನ ನಗರಕ್ಕೆ ಹೋಗಿಬಿಡ್ತೇನೆ ಅಂದವಳು. ಪ್ರಿಯತಮನ ಏನಾದ್ರೂ ಮಾಡಿ ಕರ್ಕೊಂಡ್ ಬಾ. ಜೀವಿತಸ್ಯ ಹಿ ಸಂದೇಹಂ ಖಯಂ ಚೈವ ಕುಲಸ್ಯ ಚ ಕಾಮಾರ್ಥಾ ಹಿ ನ ಪಶ್ಯಂತಿ ಕಾಮಿನ್ಯಃ ಮದ ವಿಕ್ಲವಾಹ. ನನ್ನ ಕುಲ, ನಮ್ಮ ಅಪ್ಪ, ನಮ್ಮ ತಾಯಿ, ಅವರ ಮರ್ಯಾದೆ ನಮ್ಗೆ ಯಾವುದೂ ಬೇಕಾಗಿಲ್ಲ. ಈಗ ನನಗೆ ಬೇಕಾಗಿರೋದು ಅನಿರುದ್ಧ. ಅವ್ರು ಹೇಳಿದ್ರು ಸ್ಪಷ್ಟವಾಗಿ. ದ್ವಾರಕಾಪಟ್ಟಣವನ್ನು ಪ್ರವೇಶ ಮಾಡ್ಲಿಕ್ಕೆ ನೀನು ಸಮರ್ಥರಾಗಿದ್ದಿ, ಅಲ್ಲಿಗೆ ಹೋಗಿ ಕರ್ಕೊಂಡು ಬಾ. ನಾನು ಸಾಧ್ಯವಾದ ಮಟ್ಟಿಗೆ ನನ್ನ ಎಲ್ಲ ಬುದ್ಧಿಯನ್ನು ಉಪಯೋಗಿಸಿ ನೀನು ಸ್ತೋತ್ರ ಮಾಡಿದ್ದೇನೆ. ನಿನ್ನ ಶಕ್ತಿ ಎಷ್ಟು ಅನ್ನೋದನ್ನು ವರ್ಣನೆ ಮಾಡಿದ್ದೇನೆ. ಇನ್ನು ಮುಂದಿನ ಕೆಲಸ ನಿನ್ನದು. ಆಗ ಆ ಚಿತ್ರಲೇಖ ಅಂದು, ಹೌದು ಸಾಕಷ್ಟು ಸ್ತೋತ್ರ ಮಾಡಿದ್ದಿ, ನನ್ನನ್ನ ಕಾರ್ಯ ಮಾಡುವಂತೆ ಪ್ರೇರೇಪಿಸಿದ್ದಿ. ನಾನು ದ್ವಾರಕಾಪಟ್ಟಣಕ್ಕೆ ಹೋಗಿ ಆ ಯಾದವ ಕುಲೋದ್ಭವನ ಅಂತ ಅನಿರುದ್ಧನನ್ನ ಇಲ್ಲಿಗೆ ಕರ್ಕೊಂಡು ಬರ್ತೇನೆ. ಹೀಗೆ ಹೇಳಿ ಆ ಚಿತ್ರಲೇಖ ಅಲ್ಲಿಂದ ಮಾಯವಾದಳು. ಅವಳು ಮಾಯವಾದ ಮೇಲೆ ಆ ಉಷಾದೇವಿ ಯಾವತ್ತು ಕರ್ಕೊಂಡು ಬರ್ತಾಳೆ, ನಾನು ಯಾವತ್ತು ನನ್ನ ಮನಸ್ಸಿನ ಅಭಿಲಾಷೆ ಈಡೇರ್ತದೆ ಅಂತ ಹೀಗೆ ಅವಳು ತನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ ಇದ್ಲು. ಚಿತ್ರಲೇಖ 3ನೇ ಮುಹೂರ್ತದಲ್ಲಿ, ಅಂದ್ರೆ ಸ್ವಲ್ಪ ಕಾಲದಲ್ಲಿ ಆ ಬಾಣಾಸುರನ ಪಟ್ಟಣದಿಂದ ನಿರ್ಗಮಿಸಿದ್ಲು. ಚಿತ್ರಲೇಖೆ ಮೊದಲು ಏನ್ ಮಾಡಿದ್ಲು ಅಂದ್ರೆ, ವಿವಿಧ ಆಶ್ರಮದಲ್ಲಿದ್ದಂತಹ ಋಷಿಮುನಿಗಳನ್ನೆಲ್ಲರನ್ನು ಭೇಟಿ ಮಾಡಿದ್ಲು. ಅವರಿಗೆಲ್ಲರಿಗೂ ಸತ್ಕಾರ ಮಾಡಿದ್ಲು. ಸತ್ಕಾರ ಮಾಡಿ ದ್ವಾರಕಾಪಟ್ಟಣವನ್ನ ಆ ಚಿತ್ರಲೇಖೆ ಸಮೀಪಿಸಿದಳು ಮತ್ತು ಆ ದ್ವಾರಕಾಪಟ್ಟಣವನ್ನು ನೋಡಿದಳು ಅನ್ನುವಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 118ನೇ ಅಧ್ಯಾಯ ಸಮಾಪ್ತ ಆಗಿದೆ.